ಲಕ್ಷ್ಮಿ ಬಾ 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 ಬಾ. ಬನ್ನಿ ಬನ್ನಿ, ಸ್ವಲ್ಪ ಹೊತ್ತು ವೇಟ್ ಮಾಡು, ಸರಿನಾ? ಏನು ಇಷ್ಟೊತ್ತಾಯ್ತು, ಆಲವಳು ಇನ್ನೂ ಬಂದಿಲ್ಲ? ಬರ್ತಾಳೆ ಬರ್ತಾಳೆ. ಓ ಓ ಓ, ನಿಂತ್ಕೊಮ್ಮ. ಜರ್ಗೋ. ಈ ಕಚಡ ನನ್ ಮಕ್ಕಳಿಗಿದೆ ಕೆಲ್ಸ ಆಗೋಯ್ತಲ್ಲ. ಅಲ್ರೋ, ನಿಮ್ ಏರಿಯಾದಲ್ಲಿ ಹಾಲ್ ಸಿಗಲ್ವಾ? ಡೈಲಿ ಇಲ್ಲಿ ಬಂದ್ ಕಾಲ್ ಕಾಯ್ತಿರಲ್ಲ. ಅಲ್ಲಮ್ಮ, ಈ ಏರಿಯಾಸನೆ ನೋಡಕ್ಕೆ ಚಂದವಾಗಿರೋದು. ಇಲ್ಲಿ ಹಾಲು ತಗೊಂಡು ಕಾಫಿ ಮಾಡ್ಕೊಡ್ರೆ ಸಖತ್ ಟೇಸ್ಟ್ ಆಗಿರೋದು. ಇನ್ನೂ ಎಷ್ಟು ದಿನ ಅಂತ ಮನೇಲಿರೋ ಪ್ಯಾಕೆಟ್ ಅಲ್ಲೇ ಕುಡಿಯೋದು? ಒಂದು ಖುಷಿ ಬೇಡವಾ ಅಲ್ವಾ ಮಗ? ಹೌದು, ಇಷ್ಟೊಂದು ಪ್ರಶ್ನೆ ಕೇಳ್ತಾ ಇದೆಯಲ್ಲ, ನಿಮ್ ಗಂಡ ಎಲ್ಲಿ? ನನ್ ಗಂಡ ಇಲ್ಲಲ್ಲಿದ್ದಾನೆ, ಅವ್ನ್ ದುಬೈಯಲ್ಲಿ ಕೆಲಸ ಮಾಡ್ತಿದ್ದಾನೆ. ನಮ್ ಜೊತೆಗಿರೋದು ಬಿಟ್ಟು ದುಬೈಲೋ ಕೆಲಸ ಮಾಡ್ತಿದ್ದಾನೆ. ಮತ್ತೆ ಇಷ್ಟು ಬಾಯಿದ್ರೆ ಇಲ್ಲೆಲ್ಲಿ ಕೆಲಸ ಮಾಡ್ತಾರೆ? ದುಬೈಗೆ ಹೋಗಿನೇ ಕೆಲಸ ಮಾಡ್ತಾರೆ. ಕೈಲಿ ಇಟ್ಕೊಂಡಿದ್ಯಾ? ಹೋಯ್ತಾ ಹೋಯ್ತಾ ಇಲ್ಲೇ ಕುಡ್ದು ಬಿಡ್ತೀನ್ರಿ, ಅಷ್ಟೇ ಕಣ್ರಿ. ಹೋಯ್ತಾ ಇಲ್ಲೇ ಕುಡ್ದು ಬಿಡ್ತೀಯ? ಒಂದ್ ತೊಟ್ಟ ಹಾಲು ಕೂಡ ಬಿಡಲ್ಲ ಅನ್ಸುತ್ತಲ್ಲಪ್ಪ. ಏನಮ್ಮ, ನಮ್ಮಂತ ವಯಸ್ಸು ಹುಡುಗರಿಗೆ ಹಿಂಗ್ ಮಾತಾಡ್ತಿದ್ದಲ್ಲ, ಸ್ವಲ್ಪ ಹಿಂದೆ ನೋಡು, ಸಾಯೋ ವಯಸ್ಸಲ್ಲಿ ಹಾಯಾಗಿ ನಿಂತಿದ್ದಾರೆ. ಏಯ್, ಸ್ವಲ್ಪ ವಯಸ್ಸಾಗಿರೋ ಯಾವ ಏರಿಯಾಗ ಬಂದು ಯಾರಿಗ ಆವಾಜ್ ಆಗ್ತಾ ಇದ್ದೀರಾ? ಮುಂದೆ ಹೋಗ್ರಲ್ಲ. ಲಾಂಗ್ ಇಟ್ಕೊಂಡಲ್ಲ ಎದುರಿಸ್ತಾರಲ್ಲಪ್ಪ. ಅಯ್ಯ, ಬಂದ್ಲೋ ಬಂದ್ಲೋ. ಜರ್ಕೊಳೋ ಅಮ್ಮ, ನನ್ಗುಯ್ಯಮ್ಮ ಬೇಗ. ಹಾಯ್. ತುಂಬಾ ಹೊತ್ತಾಯ್ತಾ? ಎಷ್ಟು? 100 ml. 100 ಮಿಲಿಗೆ ಇಷ್ಟೊಂದು ದೊಡ್ಡದಾ? ನಾನು ಯಾವಾಗ್ಲೂ ದೊಡ್ಡದಾಗಿ ತಗೋಬರೋದು. ಅವಳು ತಗೋಬಂದಿರೋ ಹಾಲು ಒಳ್ಳೆ ಆಗ್ತಾ ಇದ್ದಾಳೆ. ಸುಮ್ಮನೆ ತಗೋ. ಥ್ಯಾಂಕ್ ಯು. ಬರ್ಲಾ? ಬಾಯ್. ನಿಮ್ಗೆಷ್ಟು? 200. ಅಯ್ಯೋ, ಬೆಣ್ಣೆನೇ ಹಾಲು ಹೋಯ್ತಾ ಇದೆಯೇ. ಮೆಲ್ಲಗೆ ಮೆಲ್ಲಗೆ ಮೆಲ್ಲಗೆ. ತಗೋ, ಮಿಕ್ಕಿದ್ದನ್ನ ನೀನೇ ಇಟ್ಕೋ. ಬಾಯ್ ಬಾಯ್. ನಿಮ್ಗೆಷ್ಟು? 100. ಚಲ್ತಾ ಚಲ್ತಾ ಉಯ್ರಿ. ಇನ್ನೂ ಸ್ವಲ್ಪ ಉಯ್ರಿ. ಇನ್ನೂ ಸ್ವಲ್ಪ ಉಯ್ರಿ. ಯೋ, ಕಾಸು ಕೊಡಯ್ಯ. ಬಾಯ್ ಬಾಯ್. ನಿಮ್ಗೆ? 200. ಹೋಗಯ್ಯು, ಬೇಗ ಹೋಗು. ಎಷ್ಟು ಬೇಕು? ಎಷ್ಟು ಬೇಕು ಅಣ್ಣ? ಎಷ್ಟು ಬೇಕು? 200. ಆಯ್ತು. ಅಯ್ಯೋ, ಬಾಯಿಗೆ ಹಾಲು ಹಾಕಿಸ್ಕೊಳ್ಳೋ ವಯಸ್ಸಲ್ಲಿ ಹಾಲು ತಗೊಳಕ್ ಬಂದಿದ್ದಾನಪ್ಪ. ಕಾಸು ಕೊಡಿ. ಹೋಗಯ್ಯ, ಎಲ್ಲಾನು ಕಟ್ಸ್ಬಿಟ್ಟಲ್ಲ. ನೇರೆ ಕಡಿ ಕಡಿ. ಇಲ್ಲಿ ಇಲ್ಲಿ ತಗೋ. ಬರ್ಲಾ? ಹೋಗಯ್ಯ. 100 ಹಾಕಮ್ಮ. ಅಲ್ಲಮ್ಮ, ಈ ಹಾಲು ತಗೊಂಡೋಗಿ ಹಾಲ್ ಡೈರಿಲಿ ಹಾಕ್ಬೋತಾನೆ. ಎಲ್ಲಾರು ಒಂಥರ ನೋಡ್ತಾರವ. ಯಾರು ಹೆಂಗ್ ನೋಡಿದ್ರು ಪರವಾಗಿಲ್ಲ, ಯಾರು ಏನೇ ಹೇಳಿದ್ರು ಪರವಾಗಿಲ್ಲ. ನಾನಾಗೇ ಇರ್ತೀನಿ.
ನನ್ಗೆ ನನ್ ತಂಗಿನೇ ಮುಖ್ಯ. ಸರಿ ತಗೊಳಮ್ಮ. ಇವತ್ತು ದೀಪಾವಳಿಗೆ ಒಳ್ಳೆ ದರ್ಶನ ಸಿಕ್ತು. ತಗೊಳಮ್ಮ ಪ್ರಸಾದ. ಅಕ್ಕ ನಾನಿನ್ನು ಸ್ನಾನ ಮಾಡಿಲ್ಲ, ಒಳಗಡೆ ಇಡಿ, ನಾನು ಆಮೇಲೆ ತಗೋತೀನಿ. ಸರಿ, ಹಾಗಾದ್ರೆ ಎಲ್ಲ ಎತ್ತಿಟ್ಬಿಟ್ ಬಾ. ಶೈಲು ಅಕ್ಕ ಬಂದ್ಬಿಟ್ಟಿಯಾ? ಅಕ್ಕ ಶೈಲು ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅಕ್ಕ, ನೀ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ಆಟೋ ಕಳಿಸ್ಬಿಡು. ತಗೊಳ್ಳಿ ಅಣ್ಣ. ಥ್ಯಾಂಕ್ಸ್ ಅಮ್ಮ. ಎಕ್ಸಾಮ್ ರಿಸಲ್ಟ್ ಹೇಳಿದ್ರು ಅಕ್ಕ, ನೆಕ್ಸ್ಟ್ ಮಂತ್. ಹಾಗ ಅಕ್ಕ ಯಾರು ಬಂದಿದ್ದಾರೆ ನೋಡಿ? ಡಾಕ್ಟರ್ ಅಮ್ಮ ಬಂದ್ಬಿಟ್ರು. ಇನ್ಮೇಲೆ ನಮ್ ದನಿಗಳಿಗೆಲ್ಲ ಇವರೇ ಇಂಜೆಕ್ಷನ್ ಹಾಕ್ತಾರೆ. ಡಾಕ್ಟರ್ ಬಂದ್ಬಿಟ್ಟೆ. ಕೂತ್ಕೋ. ಅಕ್ಕ ಶೈಲುಗೆ ಕಾಫಿ ತಗೊಂಡ್ ಬನ್ನಿ, ಆಮೇಲೆ ಅವಳಿಗೆ ಆರ್ತಿ ಎತ್ಬೇಕು, ಮರಿಬೇಡಿ. ಒಂದ್ ನಿಮಿಷ ಕೂತ್ಕೋ. ಕಾಲೇಜ್ ಎಲ್ಲ ಹೆಂಗ್ ನಡೀತಿದೆ? ಎಲ್ಲ ಚೆನ್ನಾಗಿ ನಡೀತಿದೆ. ನೀವೆಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀವಿ. ಅಕ್ಕ ನಿನಗೆ ದೀಪಾವಳಿ ಗಿಫ್ಟ್ ಕೊಡ್ತೀನಿ. ಅದು ಏನು ಅಂತ ಗೊತ್ತಾ? ಫೋನ್. ಯಾಕಮ್ಮ, ನನ್ನ ಹತ್ರ ಫೋನ್ ಇದೆಯಲ್ಲ. ಅದು ಆರ್ಡಿನರಿ ಫೋನ್ ಅಕ್ಕ. ನಾನು ಎಷ್ಟು ಸಲ ಕಾಲ್ ಮಾಡಿದ್ರು ನೀನು ಅಟೆಂಡೇ ಮಾಡಲ್ಲ ಅಂತ್ಯಾ. ನಾನೇನ್ ಮನೇಲೆ ಇರ್ತೀನಾ? ಹೊಲ ಗದ್ದೆ ಅಂತ ನೋಡ್ಕೊಳಕ್ ಹೋಗಿರ್ತೀನಿ. ಅದಕ್ಕೆ ಅಕ್ಕ ಇದು 4G ಸ್ಮಾರ್ಟ್ ಫೋನ್. ನಾನ್ ಮಾತಾಡಿ ರೆಕಾರ್ಡ್ ಮಾಡಿ ನೀನ್ ವಾಟ್ಸಪ್ ಅಲ್ಲಿ ಹಾಕಿದ್ರೆ ನೀನ್ ಯಾವಾಗ ಬೇಕಾದ್ರೂ ನೋಡ್ಬೋದು. ಅಷ್ಟೇ ಅಲ್ಲ, ನಾನು ಫ್ರೀ ಆಗಿದ್ದು ನೀನು ಫ್ರೀ ಆಗಿದ್ರೆ ನಾವಿಬ್ರು ವಿಡಿಯೋ ಕಾಲ್ ಅಲ್ಲಿ ಚಾಟ್ ಮಾಡ್ಬೋದು. ಥ್ಯಾಂಕ್ಸ್ ಕಣೆ. ಸರಿ ಸರಿ, ನೀನ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ, ಎಣ್ಣೆ ಸ್ನಾನ ಮಾಡಿಸ್ತೀನಿ. ಏನಕ್ಕ ಹೋಗಕ್ಕ, ಎಣ್ಣೆ ಸ್ನಾನ ಯಾಕೆ ಮಾಡ್ಬೇಕು? ಬೇಡ ಹೋಗಕ್ಕ. ವಾರಕ್ಕೊಂದ್ಸಲ ಎಣ್ಣೆ ಸ್ನಾನ ಮಾಡ್ಬೇಕು ಅಂತ ಹಿರಿಯರು ಹೇಳಿದ್ದಾರೆ. ನೀನೇನ್ ಹಾಸ್ಟೆಲ್ ಅಲ್ಲಿ ಎಣ್ಣೆ ಸ್ನಾನ ಮಾಡಿರ್ತೀಯ? ಯಾಕಂದ್ರೆ ಈ ತರ ಫ್ರೀ ಏರೇ ಈಗಿನ ಹುಡುಗಿರಿಗೆಲ್ಲ ಇಷ್ಟ ಆಗೋದು. ನಾನೇನ್ ಹೇಳ್ತೀನಿ ಅಂತ ಸ್ವಲ್ಪ ಸರಿಯಾಗಿ ಕೇಳು. ದಿನ 2, ವಾರ 2, ತಿಂಗಳ 2, ವರ್ಷ 2 ಅಂತ ನಮ್ಗೆ ಹಿರಿಯರು ಹೇಳಿದ್ದಾರೆ. ದಿನ 2 ಅನ್ನೋದು ಟಾಯ್ಲೆಟ್ಗೆ ಹೋಗೋದು, ತಲೆಗ್ ಸಂಬಂಧ ಇಲ್ಲ ಅಂತ ಅನ್ಕೋಬೇಡ. ವಾರ 2 ಅನ್ನೋದು ವಾರಕ್ಕೆ 2 ಸಲ ತಲೆಗ್ ಸ್ನಾನ ಮಾಡ್ಬೇಕು. ತಿಂಗಳಿಗೆ 2 ಸಲ ಗಂಡ ಹೆಂಡತಿಯವರು ಗೊತ್ತು ಗೊತ್ತು. ವರ್ಷಕ್ಕೆ 2 ಸಲ ಆಯುರ್ವೇದಕ್ ತಿನ್ಬೇಕು, ಆವಾಗ್ಲೇ ಆರೋಗ್ಯ ಚೆನ್ನಾಗಿರೋದು. ಅರ್ಥ ಆಯ್ತಾ? ಓಕೆ ಓಕೆ ಸರಿ ಅಕ್ಕ. ನೀನ್ BA ಕನ್ನಡ ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನ್ ಎಣ್ಣೆ ಸ್ನಾನ ಮಾಡ್ಬೇಕು ಅಷ್ಟೇ ತಾನೇ. ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ತಗೊಳಮ್ಮ ಕಾಫಿ. ತಗೋ. ಥ್ಯಾಂಕ್ಸ್. ಶೈಲು ಏನಿದೆಲ್ಲ? ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಎಲ್ಲಾರ ಕಣ್ಣು ಹಾಳಾಗೋಗ್ಲಿ. ಇರೋ ಚೆನ್ನಾಗಿರು ಚೆನ್ನಾಗಿರು. ಸಾಕು ಸಾಕು. ಅಕ್ಕ, ದೀಪಾವಳಿ ಹಬ್ಬಕ್ಕೆ ನೀನ್ ಮಾತ್ರ ಬಂದಿದ್ಯಾ? ಮಾವನು ಮಗುನು ಎಲ್ಲಿ? ಶೈಲು, ನಾನು ಆಮೇಲೆ ಹೇಳ್ತೀನಿ, ಸರಿನಾ? ಅಕ್ಕ, ನೀವು ಹೋಗಿ ಬಿಸಿನೀರು ಹಾಕಿ. ಬನ್ನಿ. ಯಾವಾಗ ಬಂದ್ರಿ? ಇವತ್ತು ಬೆಳಿಗ್ಗೆ ಬಂದೆ. ನಿಮ್ಮಪ್ಪ ಅಮ್ಮ ವಯಸ್ಸಾಯ್ತಲ್ಲ, ನೀವು ಬೇಗ ಮದ್ವೆ ಮಾಡ್ಕೊಂಡು ವ್ಯವಸಾಯ ಮಾಡ್ಬೋದಲ್ಲ. ಮದ್ವೆ ಮಾಡ್ಕೊಳ್ಳೋದಕ್ಕೆ ಹುಡುಗಿ ಸಿಗ್ಬೇಕಲ್ವಾ? ಹೆಣ್ಮಕ್ಳೇನ್ ಕಮ್ಮಿ ಇದಾರಾ? ನೀವು ಸರಿ ಅಂತ ಒಂದ್ ಮಾತು ಹೇಳಿದ್ರೆ ಸಾಕು, ಎಷ್ಟು ಜನ ಹುಡುಗಿರ್ ಕ್ಯೂ ಅಲ್ಲಿ ಬಂದು ನಿಂತ್ಕೋತಾರ ಗೊತ್ತಾ? ಎಷ್ಟೇ ಹುಡುಗಿರು ಬಂದ್ರು ನನ್ನ ಮನ್ಸಿಗೆ ಇಷ್ಟ ಆಗೋವಂಥ ಹುಡುಗಿ ಸಿಗ್ಬೇಕಲ್ವಾ? ನಿಮ್ ತರ ಸುಂದರವಾಗಿರೋ ಹುಡುಗಿ ಇದ್ರೆ ಹೇಳಿ, ಈಗಲೇ ಮದುವೆ ಆಗ್ತೀನಿ. ನಾನೇನ್ ನೋಡಕ್ ಅಷ್ಟು ಚೆನ್ನಾಗ ಇದೀನಿ? ಮತ್ತೆ ಹಳ್ಳಿ ಒಳಗಿದ್ರು ಸಾಕತ್ತಾಗಿದ್ಯಾ? ನನ್ ಗಂಡನೂ ಇದ್ದಾನೆ. ಒಂದ್ ದಿವಸ ಆದ್ರೂ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳಿದಾನ?
ಅಯ್ಯೋ ಕೈ ಬಿಡಿ, ಸುಮ್ಮನೆ ಕೈ ಬಿಡಿ. ಸುಮ್ಮನೆ ಬಾರೆ. ಅಯ್ಯೋ ಪಾಪಿ ಮನುಷ್ಯ, ಬೇಡ ಬೇಡ ಅಂತ ಹೇಳ್ತಿದ್ರು ಕೈ ಹಿಡ್ಕೊಂಡು ಹೇಳಿದ್ರು. ನೋಡು ಅಕ್ಕಿ ಎಲ್ಲ ಹೇಗ್ ಚೆಲ್ಲಿದೆ. ಮನೆಯಲ್ಲಿ ಅಕ್ಕಿ ಚೆಲ್ಲಿದ್ರೆ ಅದನ್ನ ಎತ್ತು ಬಿಡ್ಬೋದು. ಮನೆ ಹೆಣ್ಣು ಮಾನ್ಗೆಟ್ರೆ ಅದ್ರ ಕುಲನೇ ಎಕ್ಕುಟ್ಟೋಗುತ್ತೆ. ಏನೇ ಈ ಚಿನ್ನ ದುಡ್ಡು ಎಲ್ಲ ಕೊಟ್ಟಿದ್ದು ಆ ಗೌಡನ್ ಮಗ ತಾನೇ? ನೋಡು, ನನ್ ಮಗನ್ನ ನಾನೇ ಇಟ್ಕೊಂಡು ಕಾಪಾಡ್ಕೋತೀನಿ. ನೀನ್ ಈ ಮನೇಲಿ ಇರ್ಬೇಡ, ಹೋಗೆ. ನಮ್ಮ ಮಾನ ಮರ್ಯಾದೆ ತೆಗೆದ್ಬಿಟ್ಟೆ. ಹೋಗೆ, ಮನೆ ಬಿಟ್ಟು ಹೋಗೆ. ಮನೆ ಹೆಚ್ಚು ಮಾಡೋ ರೀತಿನ ಇದು. ನಾನು ನಿನ್ಗೇನೇ ಕಡಿಮೆ ಮಾಡಿದ್ದೆ. ಹೋಗ್ಬಿಡ ಇಲ್ಲಿಂದ. ನನ್ನ ಮಗನ ನಾನೇ ಕಾಪಾಡ್ಕೋತೀನಿ. ಅಕ್ಕ ಏನಾಯ್ತು? ನಾನಾಯ್ತು, ನನ್ನ ಕೆಲಸ ಆಯ್ತು ಅಂತ ಹೊಲ ಗದ್ದೆಲಿ ಕೆಲಸ ಮಾಡ್ಕೊಂಡಿದ್ದೆ. ಆ ಊರ್ ಗೌಡನ್ ಮಗ ಆ ದಾರಿಲ್ ಬಂದ. ಅವನ್ ಮದ್ವೆ ವಿಷಯನ ಮಾತಾಡಿದಾಗ ನಿಮ್ಮಷ್ಟು ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ರೆ ಮದ್ವೆ ಮಾಡ್ಕೋತೀನಿ ಅಂತ ಅಂದ. ಅದಕ್ಕೆ ನಾನು ಅಷ್ಟೊಂದು ಚೆನ್ನಾಗಿದ್ದೀನಾ ಅಂತ ಅನ್ಕೊಂಡೆ. ಒಂದು ಗಂಡು ಒಂದು ಹೆಣ್ಣನ್ನ ನೋಡಿ ಚೆನ್ನಾಗಿದ್ಯಾ ಅಂತ ಹೇಳಿದ್ರೆ ಅದ್ರಲ್ಲಿ ಅಪಾಯ ಇದೆ ಅಂತ ಅರ್ಥ. ಅದಕ್ಕೆ ನನ್ ಬಾಳೆ ಉದಾಹರಣೆ. ಅಕ್ಕ ಗೊತ್ತಿಲ್ದಿರೋ ಮಾಡಿರೋ ತಪ್ಪಿಗೆ ಕ್ಷಮೆ ಇದೆ. ಮಾವ ಮತ್ತೆ ಮಗು ಖಂಡಿತ ನಿನ್ನ ಹತ್ರ ಬಂದು ಸೇರ್ತಾರೆ. ಅಳ್ಬೇಡಿ ಅಕ್ಕ. ಅಕ್ಕ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕು. ಇರು ಇರು, ಕಣ್ಣು ಉರಿಯುತ್ತೆ. ಚೀಕೆಕಾಯಿ ಆಗ್ತಿಲ್ಲ, ಸುಮ್ಮನೆ ಇರೆ. ತಲೆ ಎಷ್ಟು ಬಿಸಿ ಇದೆ ನೋಡು. ಅಕ್ಕ ಸಾಕು, ಸುಮ್ಮನಿರು. ವಾವ್, ಮಸಾಜ್ ಸಕ್ಕತ್ತಾಗಿದೆ. ಆ ನೋವ್ತಿದೆ. ಚೆನ್ನಾಗಿದೆ. ಇನ್ಮೇಲೆ ವಾರಕ್ಕೊಂದ್ಸಲ ಮಾಡ್ತೀನಿ ಅಕ್ಕ. ಖಂಡಿತ. ಸಾಕು ಅಕ್ಕ, ಕಣ್ಣು ಉರಿತಿದೆ. ಸ್ವಲ್ಪ ಇರು, ಸ್ನಾನ ಮಾಡಿದ್ರೆ ಎಲ್ಲ ಹೋಗ್ಬಿಡುತ್ತೆ. ಅಕ್ಕ ನೀರ್ ತುಂಬಾ ಬಿಸಿ ಇದೆ. ಸರಿ, ಟೇಬಲ್ ಮೇಲೆ ಹೊಸ ಬಟ್ಟೆ ಇಟ್ಟಿದ್ದೀನಿ, ಹೋಗಾಕೋ. ಸರಿ ಅಕ್ಕ.
ಆಕಾಶನ ನೋಡಿದ ಬಾನು ನಾಚಿ ಹೋಯಿತು ನಾಚಿ ಹೋಯಿತು. ಕುಟುಂಬದ ಬೆಳಕು ಇವಳು ನಮ್ಮ ಗುಣವತಿ ತಾಯಂತೆ. ಏನೇ ಡ್ಯಾನ್ಸ್ ಮಾಡ್ತಿದ್ದೀರಾ? ಇದೆಲ್ಲ ಒಂದ್ ಡ್ಯಾನ್ಸಾ? ಬನ್ರಿ ಈ ಕಡೆ ಬನ್ನಿ, ನಾನ್ ಆಡ್ತೀನಿ ನೋಡು. ಯಾ ಶೋರ್. ಈ ವಾರನೇ ನಾನು US ದಲ್ಲಿ ಇರ್ತೀನಿ ಬಿಡಿ, ಕನ್ಫರ್ಮ್. ಓಕೆ ಅಕ್ಕ, ಹಸು ಮರಿ ಮಾಡಿದ್ರೆ ಅದಕ್ಕೆ ಲಕ್ಷ್ಮಿ ಅಂತ ಹೆಸರಿಡಿ, ಸರಿನಾ? ಈ ಹುಡುಗಿನೆಲ್ಲ ನೋಡಿರೋ ಥರ ಇದೆಯಲ್ಲ. ಹಾಗ ಏನಮ್ಮ ಕೆಂಚಿ ತಂಗಿ ಬ್ಯಾಂಗ್ಳೂರ್ಗೆ ಹೋಗ್ತಿದ್ದಾಳ? ಹೌದಣ್ಣ. ಶೈಲು, ಕರೆಕ್ಟಾಗಿ ದೀಪಾವಳಿ ಹಬ್ಬಕ್ಕೆ ಬಂದೆ, ತಕ್ಷಣ ಹೊರಟ್ಬಿಟ್ಟೆ. ಸಂಕ್ರಾಂತಿಗಾದ್ರೂ 2 ದಿನ ಮುಂಚೆನೆ ಬರಬೇಕು, ಸರಿನಾ? ಬರಲ್ಲ. ಯಾಕೆ? ದೀಪಾವಳಿ, ಕ್ರಿಸ್ಮಸ್, ರಂಜಾನ್ ಇದನ್ನೆಲ್ಲ ಜನರು ತುಂಬಾ ಸಂತೋಷದಿಂದ ಆಚರಿಸ್ತಾರೆ. ಆದ್ರೆ ಸಂಕ್ರಾಂತಿನ ನಮ್ ರೈತರು ಸಂತೋಷದಿಂದ ಆಚರಣೆ ಮಾಡ್ತಾರೆ. ವ್ಯವಸಾಯ ಮಾಡೋ ಜಮೀನೆಲ್ಲ ಮಾರ್ತಾ ಇದ್ದಾರೆ. ವ್ಯವಸಾಯ ಮಾಡಕ್ಕೆ ಸಾಕಷ್ಟು ನೀರೂ ಇಲ್ಲ. ಹಾಗೋ ಹೇಗೋ ವ್ಯವಸಾಯ ಮಾಡಿದ್ರು ರೈತರಿಗೆ ಸರಿಯಾಗಿ ಕೂಲಿನೂ ಸಿಗ್ತಿಲ್ಲ. ರೈತರು ಸಂತೋಷದಿಂದ ಸಂಕ್ರಾಂತಿ ಹಬ್ಬನ ಆಚರಿಸ್ತಿಲ್ಲ. ಸಂಕ್ರಾಂತಿ ಹಬ್ಬದ ದಿವಸ ಹಸುಗೂ ಪೂಜೆ ಮಾಡ್ತೀವಿ, ಸರಿ. ಅವತ್ತು ಆ ಹಸು ಆದ್ರೂ ಸಂತೋಷವಾಗಿರುತ್ತಾ? ನೀನೇನೇ ಹೇಳ್ತಿದ್ಯಾ? ನಾನು ಓದ್ ಮುಗಿಸಿ ನನಗ್ ಕೆಲ್ಸಾನೂ ಸಿಕ್ಕಿದ್ರೆ ನಾನೇನ್ ಮಾಡ್ಲಿ? ಆದಷ್ಟು ಬೇಗ ಮದ್ವೆ ಮಾಡ್ಕೊಂಡು ನಂಗೊಂದು ಪುಟ್ಟ ಪಾಪನ ಕೊಡ್ಬೇಕು. ಮಗು ಹೇರಕ್ಕೆ ಮದ್ವೆನೇ ಯಾಕೆ ಮಾಡ್ಕೋಬೇಕು? ಇಂಜೆಕ್ಷನ್ ಇಂದ ಅದೇ ಟೆಸ್ಟ್ ಬೇಬಿ ಮಾಡ್ಕೋಬೋದಲ್ಲ. ಏಯ್ ಲೂಸಾ ನೀನು, ನೋಡ್ದವ್ರು ಏನ್ ಅನ್ಕೊಳ್ತಾರೆ? ಬಾಯಿ ಮುಚ್ಕೊಂಡಿರೆ. ಮದ್ವೆ ಮಾಡ್ಕೊಂಡು ಮಗು ಹೆರೋದೇ ಪ್ರಕೃತಿಯ ನಿಯಮ, ಅದೇ ಭಗವಂತನ ಸೃಷ್ಟಿ. ಅರ್ಥ ಆಯ್ತಾ? ಅಕ್ಕ, ಮನುಷ್ಯರಿಗೆ ಮಾತ್ರ ಸಂಬಂಧ ನೋಡಿ ಮದ್ವೆ ಮಾಡಿಸಿ ಗಂಡನ ಜೊತೆ ಸಂಸಾರ ಮಾಡಿ ಮಗು ಹೇರೋದೇ ಪ್ರಕೃತಿ ನಿಯಮ ಅಂತ ನೀನ್ ಹೇಳ್ದೆ. ಆದ್ರೆ ಹಸುನ ಹೋರಿನ ಸೇರಾಕ್ ಬಿಡ್ದೆ ಇಂಜೆಕ್ಷನ್ ಮುಖಾಂತರ ಗರ್ಭ ಕರುಗಳು ಮಾಡ್ತಿದ್ದೀರಲ್ಲ, ಯಾಕಕ್ಕ? ದನಗಳಿಗೆಲ್ಲ ಪ್ರಕೃತಿ ನಿಯಮ, ದೇವ್ರ ಕೃಪೆ ಇದ್ಯಾವುದೂ ಇರಲ್ವಾ? ನಮ್ ಜೊತೆನೆ ಇರೋ ನಮ್ ದನಗಳ ಹಕ್ಕನ್ನ ಕಿತ್ಕೊಳ್ಳೋದಕ್ಕೆ ನಾವ್ಯಾರು? ಕೇವಲ ಸೂಜಿ ಮಾರೋದಕ್ಕೋಸ್ಕರ ಓರಿನ ಹಸುನ ಸೇರಾಕ್ ಬಿಡ್ದೆ. ಛೀ, ಇದೆಲ್ಲ ಪ್ರಾಣಿ ಹಿಂಸೆ ಅಲ್ವಾ? ಇಂಡಿಯಾ ಇಸ್ ಎ ಅಗ್ರಿಕಲ್ಚರ್ ಕಂಟ್ರಿ. ಇಂಡಿಯಾ ಮೇಲೆ ಎಷ್ಟೋ ಜನ ಕೋಲ್ಡ್ ವಾರ್ ಮಾಡ್ತಿದ್ದಾರೆ. ಅದ್ರಲ್ಲೂ ಮುಖ್ಯವಾಗಿ ನಮ್ಮ ಅಗ್ರಿಕಲ್ಚರ್ನ ಹಾಳ್ ಮಾಡ್ಬೇಕು ಅಂತ ಕಾಯ್ತಿದ್ದಾರೆ. ನಮ್ಮ ನೈಸರ್ಗಿಕ ವ್ಯವಸಾಯವನ್ನು ಹಾಳ್ ಮಾಡ್ಬೇಕಂದ್ರೆ ನಮ್ಮ ನಾಡಿನ ಹೋರಿಗಳನ್ನೆಲ್ಲ ಸಾಯಿಸ್ಬೇಕು. ಅದಕ್ಕೋಸ್ಕರ ಇಲ್ಲಿ ತುಂಬಾ ಜನ ದುಡ್ಡು ತಗೊಂಡ್ ಕೆಲ್ಸ ಮಾಡ್ತಿದ್ದಾರೆ. ನಮ್ಮ ದೇಶದ ದನಗಳು ಬಿಸ್ಲಲ್ಲಿ ಒಣಗೋಗಿರೋ ಹುಲ್ ತಿನ್ಕೊಂಡು, ಗದ್ದೆಲ್ಲರಿಯೋ ನೀರ್ ಕುಡ್ಕೊಂಡು ಯಾವ್ದೇ ತರ ರೋಗ ಇಲ್ದಿರ ಇರುತ್ತೆ. ಪೌಷ್ಟಿಕಾಂಶಗಳು ತುಂಬಿರೋ ಹಸುಗಳ ಹಾಲ್ ಕುಡಿಯೋ ನಾವು ಯಾವ್ದೇ ರೀತಿ ಕಾಯಿಲೆ ಇಲ್ದಿರ ಇರ್ತೀವಿ. ಆದ್ರ ಸಗಣಿನ ಮನೆ ಮುಂದೆ ಸಾರಿಸಿದ್ರೆ ಕೀಟನಾಶ ಆಗುತ್ತೆ. ಅದೇ ಸಗಣಿನ ಮಣ್ಣಲ್ಲಿ ಹಾಕಿದ್ರೆ ಗೊಬ್ಬರ ಆಗುತ್ತೆ. ಅದ್ರಲ್ಲಿ ಬೆಳೆಯೋ ಆಹಾರ ತಿಂದ್ರೆ ನಮ್ಗೆ ಯಾವ್ದೇ ರೀತಿ ಕಾಯಿಲೆ ಬರಲ್ಲ. ಕ್ರಾಸ್ ಬ್ರೀಡಿಂಗ್ ಹಸುಗಳು ತುಂಬಾ ಹಾಲ್ ಕೊಡುತ್ತೆ ಅಂತ ಹೇಳ್ತಾರೆ. ಆ ಹಾಲ್ ಕುಡಿಯೋದ್ರಿಂದ ಎಷ್ಟು ರೋಗ ಬರುತ್ತೆ ಅಂತ ಯಾರಾದ್ರೂ ಹೇಳ್ತಾರಾ? ಹೇಳಲ್ಲ. ಯಾಕಂದ್ರೆ ಅದು ಬಿಸ್ನೆಸ್. ಇಂಜೆಕ್ಷನ್ ಮಾರೋನೆ ಅದಕ್ ಬೇಕಾಗಿರೋ ಔಷಧಿ ಕೂಡ ಮಾರ್ತಾನೆ. ಅದು ಮಾತ್ರನಾ? ಕಾಯಿಲೆ ಎದುರಿಸೋ ಶಕ್ತಿ ಜಾಸ್ತಿ ಇರೋ ನಮ್ಮ ಹಸುವಿನ ಹಾಲು A2 ಹಾಲಂತೆ. ಕಾಯಿಲೆನ ಜಾಸ್ತಿ ಕೊಡೋ ಕ್ರಾಸ್ ಹಸುವಿನ ಹಾಲು A1 ಹಾಲಂತೆ. ಏನಮ್ಮ ನ್ಯಾಯ? ಅಷ್ಟೇ ಅಲ್ಲ ಅಮ್ಮ, ಹೊಸ ಹೊಸ ರಾಸಾಯನಿಕ ಗೊಬ್ಬರದಿಂದ ಬೆಳೆನೆ ಬೆಳೀತಾ ಇಲ್ಲ, ಬರೀ ಹೊಸ ಹೊಸ ಕಾಯಿಲೆಗಳೇನೆ ಬೆಳೀತಾ ಇದೆ. ಇದರಿಂದ ಮಣ್ಣು ಮಾತ್ರನೇ ಅಲ್ಲ, ಮನುಷ್ಯರು ಸಾಯ್ತಾ ಇದ್ದಾರೆ. ನಮ್ ವಂಶದಲ್ಲಿ ನಾನೇ ಫಸ್ಟ್ ಗ್ರಾಜುಯೇಟ್ ಅಂತ ಹೇಳ್ಕೊಳ್ಳೋದಕ್ಕಿಂತ ನಾನೇ ಕೊನೆ ವ್ಯವಸಾಯ ಅಂತ ಹೇಳ್ಕೊಳಕ್ ಬೇಜಾರಾಗುತ್ತಕ್ಕ. ನಮ್ಮನ್ನ ಕಾಯೋ ಆ ಚಾಮುಂಡಿನೇ ನಮ್ಮನ್ನ ಕಾಪಾಡ್ಬೇಕು. ನಮ್ ದೇಶದಲ್ಲಿ ನೈಸರ್ಗಿಕ ವ್ಯವಸಾಯ ಇರ್ಬೇಕು, ಇರುತ್ತೆ. ನಿಮ್ಮ ಹೆಸರು ಶೈಲು ತಾನೆ? ನೀವು? ನಾನು ಗ್ಯಾಪ್ನ ಇದ್ದೀನಾ? ನೆನ್ಪಾಗ್ತಿಲ್ವಲ್ಲ. 10th ನೀವು
12th ನಾನು ಸ್ಕೂಲ್ ಫಸ್ಟ್ ಬಂದಾಗ ನಮ್ಮಿಬ್ರದ್ದು ಫೋಟೋಸು ನೋಟಿಸ್ ಬೋರ್ಡಲ್ಲಿ ದೊಡ್ಡದಾಗಿ ಹಾಕಿದ್ರು. ನಿಮ್ಗೆ ಜ್ಞಾಪನ ಇಲ್ವಾ? ನೀವು ಅರಿ ತಾನೆ? ಹಾ ನಾನೇ. ಪರವಾಗಿಲ್ಲ, ಕಂಡಿಡ್ಬಿಟ್ರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನ್ ಚೆನ್ನಾಗಿದ್ದೀನಿ. ನೀವು ಮಾತಾಡ್ತಿರೋದೆಲ್ಲ ಕೇಳಿಸ್ಕೊಂಡೆ. ರಿಯಲಿ ಸೂಪರ್. ಇವಾಗ ಏನಮ್ಮ ಮಾಡ್ತಿದ್ದೀರಾ? ನಾನು ಬ್ಯಾಂಗ್ಳೂರ್ ಗವರ್ಮೆಂಟ್ ಮೆಡಿಕಲ್ ವೆಟರ್ನರಿ ಕಾಲೇಜಲ್ಲಿ ಫೈನಲ್ ಇಯರ್ ಮಾಡ್ತಿದ್ದೀನಿ. ನೀವೇನ್ ಮಾಡ್ತಿದ್ದೀರಾ? ನಾನು US ಅಲ್ಲಿ IT ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾನು ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನೀವೇನೋ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ನಿಮ್ಮನ್ನು ಡ್ರಾಪ್ ಮಾಡ್ಬೋದಾ? ಅಕ್ಕ, ನಾ ಹರಿಯವ್ರ ಜೊತೆ ಹೋಗ್ಲಾ? ಸರಿನಮ್ಮ. ನಮ್ಮ ಮೂರ್ಗೌಡ್ರ ಮಗ ತಾನೇ ತಮ್ಮ. ಇವಳನ್ನ ಹಾಸ್ಟೆಲಿಗೆ ಬಿಟ್ಬಿಡಿ. ಶೈಲು, ವೆಟರ್ನರಿ ಡಾಕ್ಟರ್ ಓದ್ತಿರೋದಕ್ಕೆ ಅಷ್ಟೊಂದು ಎಮೋಷನಲ್ ಆಗಿ ಮಾತಾಡಿದ್ರಾ? ನಾನ್ ವೆಟರ್ನರಿ ಓದ್ತಿರೋದಕ್ಕೆ ಇಷ್ಟ ಎಮೋಷನ್ ಆಗ್ತಿಲ್ಲ ಹರಿ. ನಮ್ಮ ದೇಶದ ದನಗಳ ಒಳ್ಳೆ ವಿಷಯನ ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ರೆ ನೀವು ಇದೇ ರೀತಿನೇ ಫೀಲ್ ಆಗ್ತೀರಾ. ಐ ಸಿ. ಹಲೋ ಹಲೋ ಹರಿ, ಸಿಗ್ನಲ್ ಸಿಗ್ತಿಲ್ಲ. ಸ್ವಲ್ಪ ಗಾಡಿ ಸೈಡಲ್ಲಿ ನಿಲ್ಲಿಸ್ತೀರಾ? ನಾನು ಬರ್ತಿದ್ದೀನಿ ಕಣೆ. ಇನ್ 1 hour ಅಲ್ಲಿ ರೀಚ್ ಆಗ್ಬಿಡ್ತೀನಿ. ಸರಿ, ಓಕೆ, ಬಾಯ್. ಹರಿ, ಸ್ವಲ್ಪ ಬರ್ತೀರಾ? ಏನಾಯ್ತು? ಇಲ್ಲಿ ನೋಡಿ. ಏನು ವಿಷಯ? ಈ ವಿಡಿಯೋ ಯೂಟ್ಯೂಬಲ್ಲಿ ಹೌ ಮೆನಿ ಕ್ಯಾಟಸ್ ಕ್ಯಾನ್ ಯು ಟ್ರಾನ್ಸ್ಪೋರ್ಟ್ ಇನ್ ಅ 1 truck ಅನ್ನೋ ಲಿಂಕಲ್ಲಿದೆ. ತಗೊಳ್ಳಿ. ಈಗ ತಿಳಿತಾ ನನ್ನ ಫೀಲಿಂಗ್ಸ್ ಬಗ್ಗೆ? ಗೊತ್ತಾಯ್ತು. ಸರಿ, ಹೋಗೋಣ. ನಮ್ದೂನು ರೈತ ಕುಟುಂಬನೇ. ದನಗಳು ಬೇರೆ, ಮನುಷ್ಯರು ಬೇರೆ ಅನ್ನೋ ಭೇದ ಭಾವ ನಮ್ಮಲ್ಲಿಲ್ಲ. ಎಲ್ಲರ ಪ್ರಾಣನೂ ಸಮಾನೆ. ಇದನ್ನೇ ನಮ್ ದೊಡ್ಡೋರು ತಲಾಂತರದಿಂದ ಹೇಳ್ಕೊಟ್ಟಿರೋದು. ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ. ಇದೇ ರೀತಿ ಪ್ರೀತಿಯಿಂದ ಎಲ್ಲಾ ಪ್ರಾಣಿಗಳು ಒಂದೇ ತರ ನೋಡ್ಬೇಕು ಅಂತ ಬಸವಣ್ಣ ಅವರು ಕೂಡ ಹೇಳಿದ್ದಾರೆ. ನಿಮ್ಮ ಒಳ್ಳೆ ಮನಸ್ಸಿಗೆ ಎಲ್ಲ ಒಳ್ಳೇದೇ ಆಗುತ್ತೆ. ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಬಿಡಿ. ಐ ವಿಲ್ ಕಾಲ್ ಯು ಬ್ಯಾಕ್. ಓಕೆ, ಬಾಯ್. ಥ್ಯಾಂಕ್ ಯು. ಹಾ ಶೈಲು ಅಕ್ಕ, ರೂಮ್ಗೆ ಹೋದಾ? ಈಗ ತಾನೇ ಜಸ್ಟ್ ಬಂದೆ. ಹಾ, ಆಯ್ತು. ನೀನ್ ಫ್ರೀ ಆದ್ಮೇಲೆ ನನ್ಗೊಂದು ಕಾಲ್ ಮಾಡು. ಸರಿ ಅಕ್ಕ, ಖಂಡಿತ ಕಾಲ್ ಮಾಡ್ತೀನಿ. ಆಯ್ತಮ್ಮ. ಹಾಯ್ ಹರಿ. ಹಾಯ್. ಏನ್ ತಗೋತೀರಾ? ಏನು ಬೇಡ, ಈಗ ತಾನೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದೆ. ಓ, ಇಷ್ಟು ಅರ್ಜೆಂಟಾಗಿ ಯಾಕೆ ಕರೆದ್ರಿ? ಊರಲ್ಲಿ ನೆನೆ ನೀವು ಮಾತಾಡಿದ್ದನ್ನ ನನ್ನ ಫ್ರೆಂಡ್ಸ್ಗಳಿಗೆ ವಾಟ್ಸಪ್ಪಲ್ಲಿ ಮತ್ತೆ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೆ. ಒಂದೇ ದಿನದಲ್ಲಿ 2,000 ಲೈಕ್ ಬಂತು. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಫಾರಿನಲ್ಲಿ ಬಾಳೋ ನಮ್ಮ ಇಂಡಿಯನ್ಸ್. ನನ್ನ ಫ್ರೆಂಡ್ ಜೈ ನಿಮ್ಮ ವಿಡಿಯೋಗೆ ರಿಪ್ಲೈ ಮಾಡಿದ್ದಾರೆ ನೋಡಿ. ಹಾಯ್ ಶೈಲು, ದಿಸ್ ಇಸ್ ಜೈ ಫ್ರಮ್ ಬ್ರೆಜಿಲ್. ನಮ್ಮೂರಲ್ಲಿ ಹುಟ್ಟಿ ಹೆತ್ತವರು ಕಷ್ಟದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಇಲ್ಲಿ ಬಂದು ವಿದೇಶದಲ್ಲಿ ಅವ್ರಿಗೋಸ್ಕರ ಕೆಲಸ ಮಾಡ್ತೀವಿ. ಆದರೆ ಚೆನ್ನಾಗೇ ದುಡಿತೀವಿ. ಹೆತ್ತವ್ರ ಹತ್ರ ಮಾತಾಡೋಕ್ಕೆ ಟೈಮ್ ಇಲ್ಲಮ್ಮ. ಆದರೆ ಓದೋ ವಯಸ್ಸಲ್ಲಿ ನಮ್ಮ ಪಾರಂಪರಿಕ ವ್ಯವಸಾಯನ, ನಮ್ಮ ದೇಶದ ಹಸು ಬಗ್ಗೆ ನೀನು ಕೊಟ್ಟಿರೋ ಸ್ಪೀಚು ರಿಯಲಿ ಸೂಪರ್ ಮಾ. ಐ ಆಮ್ ವೆರಿ ಮಚ್ ಇಂಪ್ರೆಸ್ ಆನ್ ಯು. ನಮ್ಮ ದೇಶದ ಗುಜರಾತ್ ಸ್ಟೇಟ್ನ ಪಾರಂಪರಿಕ ಗಿರ್ ಹೋರಿ ಇಲ್ಲಿ ಬ್ರೆಜಿಲಲ್ಲಿ ಇದೆಮ್ಮ. ಆ ಗಿರ್ ಹೋರಿನ ಇಲ್ಲಿರೋರು ದೇವ್ರ ತರ ಪೂಜೆ ಮಾಡ್ತಾರೆ. ಅದೇ ಥರ ರಾಜಸ್ಥಾನ್ ಸ್ಟೇಟಲ್ಲಿರೋ ಬ್ರಹ್ಮ ಹೋರಿ ಇವತ್ತಿಗೂ ಆಸ್ಟ್ರೇಲಿಯಾದಲ್ಲಿ ಇದೆ. ನಮ್ಮ ದೇಶದ ಗೋವುಗಳ ಹೆಮ್ಮೆ, ಒಳ್ಳೆ ವಿಷಯ ತಿಳಿದು ಅದನ್ನ ಅಲ್ಲಿರೋ ಜನ ಜೋಪಾನವಾಗಿ ನೋಡ್ಕೊತಿದ್ದಾರೆ. ಬಟ್ ನಮ್ಮ ದೇಶದಲ್ಲಿ ಎಲ್ಲ ಪಾಲಿಟಿಕ್ಸ್ ಅಮ್ಮ. ನಿಮ್ಮ ತಿಳುವಳಿಕೆ ಮಾತು ಖಂಡಿತ ಒಳ್ಳೇದಾಗತ್ತಮ್ಮ. ಅದಕ್ಕಾಗಿ ನಾನು 25 lakhs ಕೊಡ್ತೀನಿ. ಇಲ್ಲಿರೋ ಜನರ ಹತ್ರ ಮಾತಾಡಿ ಇನ್ನೂ ದೊಡ್ಡ ಅಮೌಂಟ್ ಕಲೆಕ್ಟ್ ಮಾಡಿ ಅದು ಕಳ್ಸಿಕೊಡ್ತೀನಮ್ಮ. ಅಕೌಂಟಲ್ಲಿ ಕಾಸು ಹಾಕೋದಲ್ಲ, ಹರಿ ಹತ್ರ ಮಾತಾಡ್ಕೊತೀನಮ್ಮ. ಇಷ್ಟೊಂದು ಅಮೌಂಟ್ ತಗೊಂಡು ನಾವೇನ್ ಮಾಡೋದು? ಮೊದಲು ಉತ್ತರ ಕರ್ನಾಟಕದಲ್ಲಿ 1000 ಹಸುಗಳನ್ನ ಸೆಲೆಕ್ಟ್ ಮಾಡೋಣ.
ಅದರಲ್ಲಿ ಒಂದೊಂದು ಹಸು ನೋಡ್ಕೊಳ್ಳೋದಕ್ಕೆ ತಿಂಗಳು 3,000 ರೂಪಾಯಿ ಕೊಡೋಣ. ಏನ್ ಹೇಳ್ತಿದ್ದೀರಾ? ಪೆನ್ಷನ್ ತಗೊಳ್ಳೋ ಅಪ್ಪ ಅಮ್ಮನ ಅವ್ರ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾರ. ತಿಂಗಳು ಹಣ ಬಂದ್ರೆ ಹಸುನು ಚೆನ್ನಾಗಿ ನೋಡ್ಕೋತಾರೆ, ಕಸಾಯಿಖಾನೆಗೂ ಕೊಡೋದಿಲ್ಲ. ಆಗ ನಮ್ಮ ಊರಿನ ಹಸುಗಳು ವೃದ್ಧಿ ಆಗುತ್ತೆ. ವಿತಿನ್ ಎ ವೀಕ್ ಫಾರಿನ್ ಹೋಗ್ತಿದ್ದೀರಾ? ಅಷ್ಟ್ರಲ್ಲಿ ಹೇಗೆ 1000 ದನಗಳನ್ನ ಸೆಲೆಕ್ಟ್ ಮಾಡ್ತೀರಾ? ವೆರಿ ಸಿಂಪಲ್. ಮೊದಲು ಪೇಪರಲ್ಲಿ ಟಿವಿಲಿ ನಾವು ಕೊಡೋ ಪೆನ್ಷನ್ ಬಗ್ಗೆ ಆಡ್ ಕೊಡೋಣ. ಆಗ ಊರಿನ ಹಸುಗಳಿಗೆ ಇನ್ಸೂರೆನ್ಸ್ ಮಾಡಿಸೋಣ. ಆಮೇಲೆ ಹಸು ಕಿವಿಗಳಿಗೆ ID ಕಾರ್ಡ್ ಹಾಕ್ಸೋದು, ವಿವೋ ಸರ್ಟಿಫಿಕೇಟ್ ಕೊಡ್ಸೋದು, ವೆಟನರಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಡೋದು ಎಲ್ಲ ಇನ್ಸೂರೆನ್ಸ್ ಅವರೇ ನೋಡ್ಕೋತಾರೆ. ನಮ್ಗೇನು ತಲೆನೋವಿರಲ್ಲ. ಇನ್ಸೂರೆನ್ಸ್ ಕರೆಕ್ಟ್ ಆಗಿರೋ ಹಸುಗಳಿಗೇನೆ ತಿಂಗಳು ಹಣ ಕೊಡ್ತೀವಿ. ಐ ಕಂಪ್ಲೀಟ್ ದಿಸ್ ಪ್ರಾಜೆಕ್ಟ್ ಬಿಫೋರ್ ಲೀವ್ ಇನ್ ಇಂಡಿಯಾ. ಈ ಪ್ರಾಜೆಕ್ಟಲ್ಲಿ ನೀವು ನನ್ನ ಜೊತೆಲಿದ್ರೆ ಸಾಕು. ನಿಮಗೆ ಓಕೆನಾ? ಓಕೆ. ಮದುವೆಗೋಸ್ಕರ ಊರಿಗೆ ಹೋಗ್ತಾ ಇದ್ದೀನಿ. 2 ದಿನ ರಜಾ ಬೇಕು ಸರ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಸರ್, ನಿಮ್ಮ ವಾಟ್ಸಪ್ ನಂಬರ್ಗೆ ಒಂದು ವಿಡಿಯೋ ಕಳಿಸಿದ್ದೀನಿ, ಅದು ನೋಡಿ ಸರ್. ಹಾಗೇನೆ ಫೇಸ್ಬುಕ್ಕಲ್ಲಿ ಶೈಲೋನ ID-ನ ಚೆಕ್ ಮಾಡಿ ಸರ್. ಓಕೆ ಸರ್. ಕ್ರಾಸ್ ಬ್ರೀಡಿಂಗ್ ಹಸುಗಳು ತುಂಬಾ ಹಾಲ್ ಕೊಡುತ್ತೆ ಅಂತ ಹೇಳ್ತಾರೆ. ಆ ಹಾಲ್ ಕುಡಿಯೋದ್ರಿಂದ ಎಷ್ಟು ರೋಗ ಬರುತ್ತೆ ಅಂತ ಯಾರಾದ್ರೂ ಹೇಳ್ತಾರಾ? ಹೇಳಲ್ಲ. ಯಾಕಂದ್ರೆ ಅದು ಬಿಸ್ನೆಸ್. ಇಂಜೆಕ್ಷನ್ ಮಾರೋನೆ ಅದಕ್ ಬೇಕಾಗಿರೋ ಔಷಧಿ ಕೂಡ ಮಾರ್ತಾನೆ. ನೋಡಿದ್ರ ಸರ್? ಸರ್, ವಿತಿನ್ 2 days ಇಷ್ಟೊಂದು ಲೈಕ್ಸ್ ಬಂದಿದೆ. ಇದ್ರ ಬಗ್ಗೆ ವೆಬ್ಸೈಟ್ ಬೇರೆ ಮಾಡ್ತಾರಂತೆ. ಹೌದು. ನಾವ್ ಈಗೇನ್ ಮಾಡೋದು ಸರ್? ನೀವು ಈಗಲೇ ಹೊರಟಿ ಆಫೀಸಿಗೆ ಬನ್ನಿ, ಮೇಡಮ್ ಬರ್ತಿದ್ದಾರೆ. ಓಕೆ? ಓಕೆ ಸರ್. ಸರ್, ಮದುವೆಗೋಸ್ಕರ ಗಾಡಿ ತೆಗಿಯಪ್ಪ. ದೊರೆ, ಕಾಸಿರುವಾಗ ಮಾತ್ರ ಎಲ್ಲ ಖುಷಿಯಾಗಿರ್ತೀರಿ. ಸಮಸ್ಯೆ ಅಂತ ಏನಾದರೂ ಬಂದರೆ ಅದನ್ನು ಬಗೆಹರಿಸೋಕ್ಕೆ ಕೂತ್ಕೊಂಡು ಮಾತಾಡೋದಿಲ್ಲ ಅಂತಿರಲ್ಲ. ಎಲ್ಲಿ ನಿಮ್ಮ ಮಿಲ್ಕ್ ಎಕ್ಸ್ಪೋರ್ಟರ್ಸು, ಮೆಡಿಸನ್ ಇಂಪೋರ್ಟರ್ಸು ಎಲ್ಲಿ? ಕೇಳಿದ್ರೆ ಬಾಸು ಅಂತೀರಾ? ಇದಕ್ಕಿಂತ ಮುಂಚೆನೇ ಫೋನಲ್ಲೆಲ್ಲ ಹೇಳ್ಬಿಟ್ರು. ಮೇಡಮ್ ಬಂದಾಗ ಮಾತಾಡೋಣ. Madam, is Mr. Manikantan, beef exporter. He exports more than 60%. ಹಲೋ ಮೇಡಮ್. And is Mr. Dorai, is running leather factory. He is export leathers to various countries and imports cows farms. And one Hello, more madam. person is missing here. He is having milk products exporting company and he is also importing bed medicines. Okay. Don't worry. I know Kannada, so I can explain in Kannada. ಓಕೆ ಮೇಡಮ್. ದನಗಳಿಗೆ ಇನ್ಶೂರೆನ್ಸು, ಪೆನ್ಷನ್ನು ಅಂತ ಅವರು ಈ ರೀತಿ ಕೊಡ್ತಾ ಹೋದರೆ ಬೀಫ್ ಎಕ್ಸ್ಪೋರ್ಟಲ್ಲಿ ವರ್ಷಕ್ಕೆ 300 ಕೋಟಿ ರೂಪಾಯಿ ಲಾಸು ನನಗಾಗತ್ತೆ. ಇಂಡಿಯಾದಲ್ಲಿರೋ ಬೀಫ್ ಎಕ್ಸ್ಪೋರ್ಟರ್ಸ್ ಎಲ್ಲ ಸೇರಿ ಕೂಡಿ ಕಳೆದ್ರು 3,000 ಕೋಟಿ ರೂಪಾಯಿ ಲಾಸ್ ಆಗುತ್ತೆ. ಈಗಾಗಲೇ ಕರ್ನಾಟಕ ಬೀಫ್ ಎಕ್ಸ್ಪೋರ್ಟ್ಸಲ್ಲಿ 8ನೇ ಸ್ಥಾನದಲ್ಲಿದೆ. ಹೀಗೆ ಬಿಡ್ತಾ ಹೋದರೆ ನಮ್ಮ ಕರ್ನಾಟಕ ಕೊನೆ ಸ್ಥಾನಕ್ಕೆ ಬರುತ್ತೆ. ನಮ್ಮೂರಿನ ದನ ಚರ್ಮದಿಂದ ಕಲರ್ ಚಪ್ಪಲಿ, ಶೂಸು, ಬ್ಯಾಗು ಅಮೆರಿಕದಲ್ಲಿ ಮತ್ತು ಯುರೋಪಲ್ಲಿ ಒಳ್ಳೆ ಬಿಸ್ನೆಸ್ ಆಗ್ತಿದೆ. ದನಗಳಿಗೆ ಇನ್ಸೂರೆನ್ಸು, ಪೆನ್ಷನು ಅಂತ 100ರಲ್ಲಿ ಶುರು ಮಾಡಿ 1,000, 2,000 ಅಂತ ಹೋದರೆ ವರ್ಷಕ್ಕೆ 6,000 ಕೋಟಿ ಅಂತ ನನಗೆ ಲಾಸ್ ಆಗುತ್ತೆ ಮೇಡಮ್. ನಮ್ಮ ದೇಶದ ದನಗಳ ಮಾಂಸವನ್ನು ತಿಂದರೆ ಆರೋಗ್ಯವಂತರಾಗಿ ಶಕ್ತಿವಂತರಾಗಿರ್ಬೋದು ಅಂತ ಬ್ರೆಜಿಲ್ನವರು ಕೇಳಿ ತಿಂತಾ ಇದ್ದಾರೆ ಮೇಡಮ್. ಅವ್ರು ತಿಂತಾ ಇರೋ ಅರ್ಧ ಭಾಗ ಮಾಂಸ ನಮ್ಮ ದೇಶದ್ದು ಮೇಡಮ್. ಬಾಸ್ಮತಿ ರೈಸ್ಗಿಂತ ಬೀಫನ್ನೇ ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಾರೆ. ಹೊರ ದೇಶದಿಂದ ತರ್ತಾ ಇರೋ ದನದ ಕೃತಕ ವೀರ್ಯ, ಆ ಕರುಗೆ ಏನಾದರೂ ಆದ್ರೆ ಅದಕ್ಕೆ ಔಷಧಿನೂ, ಆ ದನಗಳಿಂದ ಉತ್ಪತ್ತಿಯಾದ A1 ಹಾಲುನು, ಅದರಿಂದ ಜನಗಳಿಗುಂಟಾಗೋ BP, ಶುಗರ್ ಕಾಯಿಲೆ ಇದನ್ನೆಲ್ಲ ಸರಿ ಮಾಡೋ ಔಷಧಿ, ಪ್ಯಾಕೆಟಲ್ಲಿ ಮಿಕ್ಸ್ ಮಾಡೋ ಯೂರಿಯಾದಿಂದ ಬರುವಂಥ ಕಾಯಿಲೆಗಳಿಗೆ ಇದೆಲ್ಲದಕ್ಕೂ ಔಷಧಿಗಳನ್ನ ನಾವೇ ಮಾರ್ತಿದ್ದೀವಿ. ಈ ಪರಿಸ್ಥಿತಿ ಹೀಗೆ ಮುಂದುವರಿದ್ರೆ ಕೊನೆಗೆ ಲೆಕ್ಕ ಹಾಕಿದ್ರೆ 1,000 ಕೋಟಿ ಲಾಸ್ ಆಗುತ್ತೆ ಮೇಡಮ್. ಅವ್ರು ಯಾರು ಅಂತ ಎನ್ಕ್ವೈರಿ ಮಾಡಿ ಅವಳಿಗೆ ಏನು ಬೇಕು, ಅವಳಿಗೆ ಎಷ್ಟು ಕೋಟಿ ಬೇಕು ಅಂತ ಕೇಳಿ ಅವಳು ಬಾಯಿ ಮುಟ್ಸೋತಾನೆ. ಈಗಾಗಲೇ ಅವಳ ಬಗ್ಗೆ ಎಲ್ಲ ವಿಚಾರಿಸಿದ್ದೀನಿ ಮೇಡಮ್. ಕಾಸ್ಗೋಸ್ಕರ ಅವಳು ಬಗ್ಗಲ್ಲ ಅಂತ ಗೊತ್ತಾಗಿದೆ ಮೇಡಮ್. ಅದಷ್ಟೇ ಅಲ್ಲ ಮೇಡಮ್, ಅವಳ ಜೊತೆ ವಾಟ್ಸಪ್ಪು, ಫೇಸ್ಬುಕ್ಕು ಅಂತ ತುಂಬಾ ಯೂತ್ ಎಲ್ಲ ಸೇರ್ಕೊಂಡಿದ್ದಾರೆ ಮೇಡಮ್. ಅದರಿಂದ ಅವಳನ್ನ ಟಚ್ ಮಾಡೋಕ್ಕಾಗ್ತಿಲ್ಲ. ಇಟ್ಸ್ ನಾಟ್ ಜಸ್ಟ್ ಯುವರ್ ಲಾಸ್, ಓಕೆ? ಇಟ್ಸ್ ಅ ಬಿಸ್ನೆಸ್ ಲಾಸ್ ಅಂಡ್ ಅವರ್ ಕಂಟ್ರಿ ಲಾಸ್. ದೆನ್ ಕಿಲ್ ಹರ್ ಸೀಕ್ರೆಟ್ಲಿ. ಇದನ್ನ ನಾನು ಡೆನ್ಮಾರ್ಕ್ ಹೋಗೋಕೆ ಮುಂಚೆ ಮಾಡಬೇಕು. ಓಕೆ? ಓಕೆ ಓಕೆ ಮ್ಯಾಮ್, ವಿ ವಿಲ್ ಪ್ಲಾನ್ ಆ್ಯಂಡ್ ಡೂ ಇಟ್. ಇಲ್ಲೊಂದು ಸಿಗ್ನೇಚರ್ ಹಾಕಿ. ಸರ್, ನೀವು ನಾವ್ ಅನ್ಕೊಂಡಿರೋ ರೀತಿನೇ ದನಗಳಿಗೆಲ್ಲ ಇನ್ಶೂರೆನ್ಸ್ ಮಾಡ್ತಿದೀವಿ. ನಾನಿವಾಗ ಕಾಲೇಜ್ಗೆ ಹೋಗ್ಬಿಡ್ತೀನಿ, ನೀವು ಫಾರಿನ್ಗೆ ಹೋಗ್ಬಿಡ್ತೀರಾ. ಆಮೇಲೆ ನಾನೇ ಇದೆಲ್ಲ ಮೇಂಟೈನ್ ಮಾಡ್ಬೇಕಲ್ಲ. ನಾನು ಫಾರಿನ್ಗೆ ಹೋದ್ರೂ ಇವಾಗ ನಾವೇನು ಮಾಡ್ತಿದ್ದೀವೋ ಅದು ಹಾಗೆ ಕಂಟಿನ್ಯೂ ಮಾಡೋಣ. ಗಾಟ್ ಇಟ್?
ಆಮೇಲೆ ಹರಿ ಫ್ಲೈಟ್ ಯಾವತ್ತು ಕನ್ಫರ್ಮ್ ಆಗಿದೆ? ನಾಳೆ ರಾತ್ರಿ 10 ಗಂಟೆಗೆ ಫ್ಲೈಟು. ಏಯ್ ವೈ ಆರ್ ಯು ಸ್ಯಾಡ್ ಅಗೇನ್? ಆ ಹಸುನ ನೋಡಿ, ಆ ಹಸು ಜೊತೆಲಿರೋ ಆ ವ್ಯಕ್ತಿನ ನೋಡಿ, ಕುಡಿಯೋಕ್ಕೂ ನೀರಿಲ್ದೆ ಕಷ್ಟ ಪಡ್ತಿದೀವಿ ಅಂತ ಆ ವ್ಯಕ್ತಿನೇ ಹೇಳ್ತಿದ್ದಾರೆ. ಆದ್ರೆ ಫಾರಿನ್ ಅವರು ನೀರ್ ಜಾಸ್ತಿ ಖರ್ಚಾಗೋ ಕಂಪನಿನ ನೋಡಿ, ನದಿ ಪಕ್ಕದಲ್ಲೋ ಕೆರೆ ಪಕ್ಕದಲ್ಲೋ ಎಲ್ಲಿಂದಾನೋ ಬಂದು ನಮ್ಮೂರಲ್ಲಿ ಕಂಪನಿ ಓಪನ್ ಮಾಡ್ತಿದ್ದಾರೆ. ಒಂದು ಕಾರ್ನ ರೆಡಿ ಮಾಡಕ್ಕೆ 4 ಲಕ್ಷ ಲೀಟರ್ ನೀರ್ ಖರ್ಚಾಗುತ್ತೆ. ನಿಮ್ಗೆ ಇನ್ನೊಂದ್ ಗೊತ್ತಾ? ಹೇಳಿ. ನಾವ್ ಹಾಕೊಳ್ಳೋ ಒಂದು ಪೇರ್ ಶೂನ ರೆಡಿ ಮಾಡೋದಕ್ಕೂ 16 ಲಕ್ಷ ಲೀಟರ್ ನೀರ್ ಖರ್ಚಾಗತ್ತಂತೆ. ಆದ್ರೆ ಇಲ್ಲಿ ವ್ಯವಸಾಯ ಮಾಡೋದಕ್ಕೆ ನೀರಿಲ್ಲ. ಇಷ್ಟೇ ಯಾಕೆ, ಕುಡಿಯೋದಕ್ ಕೂಡ ನೀರಿಲ್ಲ. ಕೇಳಿದ್ರೆ ಜಾಬ್ ಆಪರ್ಚುನಿಟಿ, ದೇಶ ಡೆವಲಪ್ಮೆಂಟ್ ಅಂತಾರೆ. ಥ್ಯಾಂಕ್ ಯು ಅಣ್ಣ. ಹಲೋ ಅಕ್ಕ, ಹೇಗಿದ್ದೀರಾ? ಹಾ ಶೈಲು, ನಾನ್ ಚೆನ್ನಾಗಿದ್ದೀನಿ. ಡಿಸ್ಟರ್ಬ್ ಮಾಡದ್ನಾ? ಕಾಲೇಜ್ಗೆ ಹೋಗಿದ್ಯಾ? ಇಲ್ಲ ಅಕ್ಕ, ನಾನು ಎಲ್ಚೇನಹಳ್ಳಿ ಹತ್ರ 9th ಕ್ರಾಸ್ ಸ್ಟ್ರೀಟ್ ಹತ್ರ ಇದ್ದೀನಿ. ಕಾಲೇಜ್ಗೆ ಹೋಗ್ದೆ ಅಲ್ಲಿಗೆ ಯಾಕೆ ಹೋಗಿದ್ಯಾ? ನಿನ್ನೆ ತಾನೇ ನಿನ್ನ ಹತ್ರ ಮಾತಾಡ್ಬೇಕಾದ್ರೆ ಹೇಳದ್ನಲ್ಲ, 1000 ದನಗಳಿಗೆ ಪೆನ್ಷನ್ ಕೊಡೋ ಬಗ್ಗೆ. ಹೌದು, ಹೊರದೇಶದಲ್ಲಿ ಕೆಲಸ ಮಾಡ್ತಾ ಇರೋ ನಮ್ಮವರು ಡೊನೇಷನ್ ಕೊಡ್ತಾರೆ ಅಂತ ಹೇಳ್ದೆ. ಈಗ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಒಬ್ರು VIP ಬರಕ್ ಹೇಳಿದ್ದಾರೆ. ಅವ್ರನ್ನ ನೋಡಕ್ಕೆ ಬಂದಿದ್ದೀನಿ. ಈ ಬಂಗ್ಲೆ ನೋಡಕ್ಕೆ ಎಷ್ಟು ಬ್ರಹ್ಮಾಂಡವಾಗಿದೆ. ಇಡೀ ಕರ್ನಾಟಕದಲ್ಲಿರೋ ಎಲ್ಲಾ ಹಸುಗಳಿಗೂ ಇವ್ರೊಬ್ರೇ ಪೆನ್ಷನ್ ಅಮೌಂಟ್ ಕೊಡೋ ತರ ಇದೆ. ಸರಿ, ಯಾರ ಜೊತೆ ಹೋಗಿದ್ಯಾ? ನಾನು ಒಬ್ಳೆ ಅಕ್ಕ. ಹೆಣ್ಣುಡುಗಿ ಒಬ್ಳೆ ಅಷ್ಟು ದೂರ ಹೋಗಿದ್ಯಾ? ಅದು ಯಾರು ಪರಿಚಯ ಇಲ್ಲಿರೋ ಜಾಗಕ್ಕೆ? ಓದೋದನ್ ಬಿಟ್ಟು ಇದೆಲ್ಲ ನಮಗ್ ಬೇಕಾ? ಆತರ ಏನಿಲ್ಲ ಅಕ್ಕ, ಭಯ ಪಡ್ಬೇಡ. ಲಕ್ಷಾಂತರ ರೂಪಾಯಿ ಕೊಡಕ್ಕೆ ತುಂಬಾ ಜನ ಇದ್ದಾರೆ. ಅದನ್ನ ತಗೊಂಡು 1000 ಹಸುಗಳಿಗೆ ತಿಂಗಳಿಗೆ 3000 ಕೊಟ್ಟು ಕಾಪಾಡಿದ್ರೆ ಎಷ್ಟು ಪುಣ್ಯ ನಮ್ಗೆ. ಪರಿಚಯ ಇಲ್ದಿರೋ ಜನನ ನೀನ್ ಒಬ್ಳೆ ನೋಡಕ್ ಹೋಗೋದು ನನಗ್ ತುಂಬಾ ಭಯ ಆಗ್ತದೆ. ಎದುರ್ಕೋಬೇಡ ಅಕ್ಕ, ನಿನ್ ಕಾಲ್ ಕಟ್ ಮಾಡಿ ವಿಡಿಯೋ ಕಾಲ್ ಮಾಡ್ತೀನಿ. ಫೋನ್ನ ಪಾಕೆಟ್ ಅಲ್ಲಿ ಇಟ್ಕೋತೀನಿ. ಹೇಗ್ ಮಾತಾಡಿ ಹಣ ತಗೊಳ್ತೀನಿ ಅನ್ನೋದನ್ನ ಲೈವ್ ಆಗಿ ನೋಡ್ತಿರು. ಆಮೇಲೆ ನಿನ್ ತಂಗಿನ ನೀನೇ ಹೆಂಗ್ ಹೊಗಳ್ತೀಯ ಅಂತ ನೋಡು. ಸರಿ ಅಕ್ಕ, ಕೆಲವರು ದೊಡ್ಡೋರು ಹಣ ಕೊಡೋದನ್ನ ಹೊರಗಡೆ ಗೊತ್ತಾಗ್ಬಾರ್ದು ಅನ್ಕೋತಾರೆ. ದಯವಿಟ್ಟು ನೀನು ವಿಡಿಯೋ ಕಾಲಲ್ಲಿ ಮಾತಾಡ್ಬೇಡ. ಅಪ್ಪಿ ತಪ್ಪಿ ನೀನ್ ಮಾತಾಡಿದ್ರು ನಾನು ವಾಲ್ಯೂಮ್ ಕಮ್ಮಿ ಇಟ್ಟಿರ್ತೀನಿ, ಏನೂ ಕೇಳ್ಸಲ್ಲ ಬಿಡು. ಸರಿನಾ? ಸರಿ. Welcome. Good morning, sir. Good morning. This is Shailu from Bangalore Veterinary College, final year student. I know. Please sit down. Thank you, sir. Darling, one more coffee. ಪರವಾಗಿಲ್ಲ ಸರ್, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೇ ಬಂದೆ. And your native? ತುಮಕೂರು. Good morning. Hi, ma'am. Have it. Thank you. ಮ್ಯಾಮ್, ನೀವ್ಯಾಕೆ ಕಾಫಿ ಎಲ್ಲ ತಗೊಂಬರಕ್ ಹೋದ್ರಿ? VIP-ಗೆಲ್ಲ ನಾನೇ ಸರ್ವ್ ಮಾಡ್ಬೇಕು. ನಾನು VIP-ನ? ರೈತರೆಲ್ರೂ ಅವ್ರನ್ನ ಕಾಪಾಡ್ಕೊಳಕ್ ಆಗ್ತಿಲ್ಲ ಅಂತ ಸೂಸೈಡ್ ಮಾಡ್ಕೊಂತಿದ್ದಾರೆ ಅಂತ ಡೈಲಿ ನ್ಯೂಸ್ ಬರ್ತಿದೆ. ಅದ್ರಲ್ಲೂ 1000 ಹಸುಗಳು ಕಾಪಾಡೋದು ಚಿಕ್ಕ ವಿಷಯನಾ? ಹಸುಗಳನ್ನ ಮಾತ್ರ ಕಾಪಾಡ್ಲಿಲ್ಲಮ್ಮ, ಕರ್ನಾಟಕದ ಪರಂಪರೆನೇ ಕಾಪಾಡಿದ್ಯಾ. ಅಂಡ್ ಒಂದೇ ವಾರದಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿ ನಿಮ್ಗೆ 2000 ಲೈಕ್ಸ್ಗಳು ಬಂದಿದೆ. ನೀವು VIP ಅಲ್ಲ, VVIP. ಹಾ, ಕಾಫಿ ಕುಡೀರಿ, ಆರೋಗುತ್ತೆ. ಯಾ, I'm getting late. I'll take leave. Okay? Okay, I got to leave. You have your coffee. Thank you.
ಬ್ಲ್ಯಾಂಕ್ ಚೆಕ್ಕ? ಸರ್ ಅಮೌಂಟ್ ನೀವೇ ಫಿಲ್ ಮಾಡ್ಕೊಟ್ಬಿಡಿ ಸರ್. ನೀನು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂತ ಗೊತ್ತಿಲ್ಲ, ಸೊ ನೀನೇ ಫಿಲ್ ಮಾಡ್ಕೊಮ್ಮ. ಥ್ಯಾಂಕ್ ಯು ಸರ್. ಏನು ಮತ್ತೇರ್ತಾ ಆಕಾಶದಲ್ಲಿ ಹಾರವಾಗ್ತಿದ್ಯಾ? ಹೌದು ಸರ್, ಹಾಗೆ ಅನ್ನಿಸ್ತಿದೆ. ಅನ್ಸೋದಲ್ಲ, ನಿನ್ ಮೇಲಕ್ಕೆ ಹೋಗ್ತೀಯಾ. ಕಾಫಿಲ್ ಮಿಕ್ಸ್ ಮಾಡಿದ್ದು ಟ್ಯಾಬ್ಲೆಟ್. ನೀನ್ ಹಸುಗಳು ಡಾಕ್ಟರ್ ಅಲ್ವಾ, ಇದೆಲ್ಲ ನಿಂಗೆಲ್ಲ ಅರ್ಥ ಆಗುತ್ತೆ. ಶೈಲು, ಶೈಲು, ಶೈಲು. ಏನೇ ದನಗಳು ಮಾರೋ ನಮ್ಮನ್ನ ನೋಡಿದ್ರೆ ನಿಮ್ಗೆ ಗುಗ್ಗು ತರ ಕಾಣಿಸ್ತಾ ಇದ್ದೀವೇನೆ? ಇದು ಎಷ್ಟು ಕೋಟಿ ವ್ಯಾಪಾರ ಅಂತ ಗೊತ್ತೇನೆ ನಿನಗೆ? ಒಂದೇ ವಾರದಲ್ಲಿ ವೆಬ್ಸೈಟ್ ಸ್ಟಾರ್ಟ್ ಮಾಡಿ 1000 ಆಸ್ತುಗಳನ್ನ ಕಾಪಾಡ್ಬಿಟ್ಟೆ. ಇದೇ ತರ ಎಲ್ಲಾ ಸ್ಟೇಟ್ ಅಲ್ಲಿ ಶುರು ಮಾಡ್ಬಿಟ್ರೆ ನಮ್ ಗತಿ ಏನಾಗ್ಬೇಡ. ನನ್ ಲೆದರ್ ಬಿಸ್ನೆಸ್ ಅಲ್ಲಿ ನಿನ್ನಿಂದ 1 ವರ್ಷಕ್ಕೆ ಎಷ್ಟು ಕೋಟಿ ಲಾಸ್ ಆಗುತ್ತೆ ಅಂತ ಗೊತ್ತಾ ನಿನಗೆ? ಶೈಲು, ಶೈಲು ಅಲ್ಲಿಂದ ಓಡ್ ಬಂದ್ಬಿಡೆ. ಎಷ್ಟೋ ರಾಜಕೀಯದವರು ಸೆಂಟ್ರಲ್ಲಿ, ಸ್ಟೇಟ್ ಅಲ್ಲಿ, ವಿದೇಶದಲ್ಲಿ ನಮ್ ಪಾರ್ಟ್ನರ್ ಆಗಿದ್ದಾರೆ ಅಂತ ಗೊತ್ತಾ ನಿನಗೆ? ಇದೆಲ್ಲ ಇವಳಿಗೆ ಹೇಳಿ ಇವಳನ್ನ ಏನ್ ಮಾಡ್ತೀರಾ? ಅವಳನ್ನ ಹಂಗೆ ಎತ್ತಾಕೊಂಡೋಗಿ ಹೈವೇದಲ್ಲಿ ಬಿಡ್ಬೇಕಷ್ಟೇ. ಇವಳು ನೋಡೋ ಜನರೆಲ್ಲ ಪೊಲೀಸ್ ಹತ್ರ ಒಂದು ಹುಡುಗಿ ಎಣ್ಣೆ ಹೊಡೆದು ನೆಶೆಯಲ್ಲಿ ಬೀದಿಲ್ ಓಡಾಡ್ತಿದ್ಲು ಅಂತಾರೆ. ಆಗ ಆಕ್ಸಿಡೆಂಟ್ ಆದ್ರೂ ಏನು ಲೆಕ್ಕಕ್ಕಿಲ್ಲ, ಪೇಪರ್ ನ್ಯೂಸ್ ಬರುತ್ತೆ. ಮುಂದೆ ಆಗೋ ಕೆಲಸ ನೋಡಿ ಹೋಗಿ. ಮನೆ ಬಂದಿರೋ ಹುಡುಗಿನ ಏನು ಮಾಡದೆ ಕಳಿಸ್ತಾ ಇದೀವಲ್ಲೋ. ಇದೇ ಬೇರೆಯವಳಾಗಿದ್ರೆ ಆ ಕಥೆನೇ ಬೇರೆ. ಅಕ್ಕ, ಅಕ್ಕ ಇಲ್ಲಿ ಬನ್ನಿ, ಬೇಗ ಬನ್ನಿ ಅಕ್ಕ. ಏನಮ್ಮ? ಶೈಲುನ ಸಾಯಿಸ್ತಾರಕ್ಕ, ಬೇಗ ಬನ್ನಿ. ಅಕ್ಕ ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ? ಅಕ್ಕ ಬನ್ನಿ ಅಕ್ಕ. ಶೈಲು, ಶೈಲು ಏನಾಯ್ತು? ಪಾರ್ಟ್ನರ್, ಅವಳನ್ನ ಇಲ್ಲೇ ಇರಿಸ್ಕೋತೀನಿ. ಇನ್ ಗಾಡಿ ತಗೊಂಡೋಗಿ ತುಂಬಾ ದೂರ ಪಾರ್ಕ್ ಮಾಡು, ನಾನು ಬರ್ತೀನಿ. ಓಕೆನಾ? ಏಯ್ ಬಾರೆ ಬಾರೆ. ಬಾ. ಓಕೆ ಓಕೆ ನಿನ್ನ. ಏಯ್ ನಡಿಯೇ. ಅಕ್ಕ ಏನಾಯ್ತಮ್ಮ? ಶೈಲುನ ಇನ್ಶೂರೆನ್ಸ್ ಹಣ ಕೊಡ್ತೀನಿ ಅಂತ ಅವ್ನ ಮನೆಗ್ ಬರಕ್ ಹೇಳಿ ನಮ್ ಶೈಲುನ ಹೊಡಿತಾ ಇದಾರೆ. ಇಲ್ಲಿ ನೋಡಿ. ಅಯ್ಯೋ ಅಯ್ಯೋ.
अक्का अक्का अक्का। एक्सीडेंट में दीदी मरने के बाद बेटे के लिए आपने पास मान के इसके साथ शादी कराया, वो भी मुंबई से बैंगलोर आके। छोड़ो बेटा, अभी क्या भी नहीं होगा, ये सब बेटे के लेना, थोड़ा एडजस्ट कर को जामा, क्या भी नहीं होता। लेकिन वो बिजनेस में वापस आको ठीक नहीं दिख रहा हूँ, मुझे लगता है हो। मैं क्या करूँ पापा? बेटा ओ गलत दार से जा रहा हूँ पापा। हाँ बेटा। पापा ठीक है बेटा, मैं रख दो। ಏನ್ ಮಣಿಕಂಠ, ಆ ಹುಡುಗಿ ಕತೆ ಮುಗಿಸ್ಬಿಟ್ರಾ? ಕೆಲಸ ಮುಗೀತು ಗುರು. ಓಕೆ ಓಕೆ ಓಕೆ, ಮುಂದೆ ಏನ್ ಮಾಡೋದು? ಸರಿ, ನಾವು ಪಾರ್ಟಿಲಿ ಮೀಟ್ ಮಾಡೋಣ. ಹೇಳು ಜೈ. ಹರಿ, ನಡೆದಿದ್ದೆಲ್ಲ ಕೇಳ್ಪಟ್ಟೆ, ತುಂಬ ಕಷ್ಟ ಆಯಿತು. ಬಟ್ ಯಾವುದೇ ಕಾರಣಕ್ಕೂ ಶೈಲುನ ಗುರಿ ನಿಲ್ಬಾರ್ದು. ಅದಕ್ಕೋಸ್ಕರ ಏನೇ ಹೆಲ್ಪ್ ಆದರೂ ಯು ಕ್ಯಾನ್ ಕಾಲ್ ಮೀ, ನಾನು ಖಂಡಿತ ಮಾಡ್ತೀನಿ. ಥ್ಯಾಂಕ್ಸ್, ಬಾಯ್. ಏನು ಹೇಳದೆ ನೀ ಎಲ್ಲಿಗೆ ಹೋದೆ, ಏನು ಹೇಳದೆ ನೀ ಎಲ್ಲಿಗೆ ಹೋದೆ, ನನ್ನುಸಿರೇ ನೀ ಎಲ್ಲಿಗೆ ಹೋದೆ, ಏನು ಹೇಳದೆ ನೀ ಎಲ್ಲಿಗೆ ಹೋದೆ. ಬೆಳಗಿನ ಬೆಳಕೆ ನೀ ಕಂಡರೆ ಹೇಳು, ಈರುಳಿನ ರವಿಯೇ ನೀ ಕಂಡರೆ ಹೇಳು, ಬೆಳಗಿನ ಬೆಳಕೆ ನೀ ಕಂಡರೆ ಹೇಳು, ಈರುಳಿನ ರವಿಯೇ ನೀ ಕಂಡರೆ ಹೇಳು, ಹೆಣ್ಣೆ ನೀನು ಪಾಪದ ಕೂಪಕ್ಕೆ ಯಾಕೋದೆ, ಉಸಿರೇ ನನ್ನುಸಿರೇ ನೀನಿರುವ ಜಾಗ ಹೇಳು, ಏನು ಹೇಳದೆ ನೀ ಎಲ್ಲಿಗೆ ಹೋದೆ, ಉಸಿರೇ ನನ್ನುಸಿರೇ ನೀನಿರುವ ಜಾಗ ಹೇಳು. ಯಾಕಮ್ಮ ಕೆಂಚಿ, ನೀನು ಊಟ ಮಾಡಿ 2 ದಿವಸ ಆಯ್ತು, ಹೀಗಿದ್ರೆ ಹೇಗಮ್ಮ?
ಅಕ್ಕ ಶೈಲುನ ಮರೆಯೋದಕ್ಕ ಆಗ್ತಿಲ್ಲ ಅಕ್ಕ. ಅಕ್ಕ ನಮ್ಮ ಶೈಲುನ ಬಿಟ್ಟು 2 ದಿನ ಆಯ್ತು ಅಕ್ಕ. ನಮ್ ಶೈಲುಗೆ ಯಾಕಕ್ಕ ಹಿಂಗಾಯ್ತು? ಏನಮ್ಮ ಮಾಡೋದು? ನಮ್ ತರ ಇರೋ ಬಡವರಿಗೆ ಪೊಲೀಸು ಅದು ಇದು ಅಂತ ಯಾವ ಸಹಾಯನೂ ಸಿಗಲ್ಲ. ಆದ್ರೆ ಆ ದೇವ್ರಿದಾನೆ, ಆ ದೇವ್ರು ಕೈ ಬಿಡಲ್ಲಮ್ಮ ನಮ್ಮನ್ನ. ಬಾ ಅಮ್ಮ, ಬಂದೇನಾದ್ರೂ ತಿನ್ ಬಾ ಅಮ್ಮ. ಬೇಡ ಅಕ್ಕ, ಬೇಡ. ಬಾ ಎದ್ದೇಳು. ಬಾ. ಹಲೋ ಅಕ್ಕ, ಸಾರಿ ಅಕ್ಕ, ಎಷ್ಟೋ ಟ್ರೈ ಮಾಡಿದೆ, ಬರೋಕ್ಕಾಗಿಲ್ಲ. ನಾನು ನಿಮಗೂ ಕಾಲ್ ಮಾಡಿದೆ, ನಿಮ್ಮ ಹತ್ರನೂ ಮಾತಾಡೋಕ್ಕಾಗಿಲ್ಲ. ಬಟ್ ಕೊನೆದಾಗ ಮಾತಾಡಿದಾಗ ಎಲ್ಚೇನಹಳ್ಳಿಯಲ್ಲಿರೋ 9th ಕ್ರಾಸ್ ಸ್ಟ್ರೀಟಲ್ಲಿ ಯಾರನ್ನೋ VIP ನೋಡಬೇಕು ಅಂತ ಹೋಗಿದ್ರು. ಅಲ್ಲೇ ನನಗೇನೋ ಡೌಟು ಅಕ್ಕ. ಇಲ್ಲ ಅಕ್ಕ, ನಾನು ಎಲ್ಚೇನಹಳ್ಳಿ ಹತ್ರ 9th ಕ್ರಾಸ್ ಸ್ಟ್ರೀಟ್ ಹತ್ರ ಇದೀನಿ. ನೋಡ್ಕೊಳ್ಳಿ ಅಕ್ಕ. ಹುಷಾರು. Johnny, Ma, sit. I can't come now. I'll come over in 2 months. Hey, shut up, shut up. ಮ್ಯಾಮ್, ನೀವ್ ಯಾಕೆ ಕಾಫಿ ಎಲ್ಲ ತಗೊಂಬರಕ್ ಹೋದ್ರಿ? VIP-ಗೆಲ್ಲ ನಾನೇ ಸರ್ವ್ ಮಾಡ್ಬೇಕು. Hey Johnny, look at me. Silence. ಹಾ. Okay. Come on. Please move off. Ha, let me just call you back. I'll just call you back. Are you mad? ಮುಂಬೈನಲ್ಲಿ ಅಮ್ಮನ ಜೊತೆ ಫೋನಲ್ಲಿ ಮಾತಾಡ್ತಿದ್ದಿ, ನೀನ್ ಇದ್ರ ಜೊತೆ ಡಿಸ್ಟರ್ಬ್ ಮಾಡ್ತಿದ್ಯಾ? ಇಷ್ಟು ದೊಡ್ಡ ಬಂಗ್ಲೆಗೆ ಈ ನಾಯಿನೇ ಸೆಕ್ಯೂರಿಟಿ, ಅದ್ರ ಜೊತೆ ಆಟಾಡೋದು ತಪ್ಪೇ ಅಲ್ಲ. ಮತ್ತೆ ಸೆಕ್ಯೂರಿಟಿ ಗಾರ್ಡ್ ಇರೋ ತಾನೆ? ನಾವು ಮಾಡೋ ಬಿಸ್ನೆಸ್ಗೆ ಹೊರಗಡೆ ಸೆಕ್ಯೂರಿಟಿ ಎಲ್ಲ ಇಡಕ್ಕಾಗಲ್ಲ, ಇದೇ ಸೇಫ್. ನೀವು ಮಾಡೋ ಕೆಲ್ಸಕ್ಕೆ ನಾನ್ ಕಷ್ಟ ಪಡ್ಬೇಕನ್ಸುತ್ತೆ. ಯು ಆರ್ ಸೋ ಪ್ರಿಟಿ, ಯು ನೋ ಡಾರ್ಲಿಂಗ್. ನ್ಯಾಚುರಲ್ ಆಗಿ ನೀನು ತುಂಬಾ ಸುಂದರವಾಗಿದ್ಯಾ. ಮತ್ತೇನಕ್ಕೆ ಹೇರು ಸ್ಕಿನ್ ಬ್ಯೂಟಿಗೆ ಟ್ಯಾಬ್ಲೆಟ್ಸ್ ತಗೋತಿಯಾ? ಆಫೀಸ್ಗೆ ಹೋಗ್ಬೇಕಂದ್ರೆ ಬೆಣ್ಣೆ ಹಚ್ತಿದ್ದೀರಾ? ಅದೇ ನಿನಗೆ ಗೊತ್ತಾಯ್ತಲ್ಲ, ಮತ್ತಿನ್ನೇನು. ಪ್ಲೀಸ್. ವಾಟ್ಸ್ ದ ಟೈಮ್ ನೌ? ಪರವಾಗಿಲ್ಲ. ಪ್ರಭು ಬರೋ ಟೈಮ್ ನಲ್ಲಿ ಕಾರ್ ಬಂದ್ರೆ ಗೊತ್ತಾಗುತ್ತೆ. ಅಯ್ಯೋ, ಕಾರಲ್ಲಿ ಬಂದ ನೋಡ್ಬಿಟ್ನಲ್ಲ, ನನ್ ಕಾಲು ಹೋಯ್ತಲ್ಲ. ಅಯ್ಯೋ, ಯಾರಾದ್ರೂ ಬನ್ನಿ. ಅಯ್ಯೋ, ನನ್ ಕಾಲು. ಯಾರು ಬಂದ್ ಕೇಳಲ್ವಾ ಇದನ್ನ? ಅಯ್ಯೋ, ನನ್ ಕಾಲು ಹೋಯ್ತಲ್ಲಪ್ಪ. ಬನ್ನಿ, ಯಾರಾದ್ರೂ ಬನ್ನಿ. ನನ್ ಕಾಲ್ ಹಾಕೊಂಡು ಏನೋ ನೀನು ಹಿಂಗ್ ಮಾಡ್ಬಿಟ್ಟಲ್ಲ. ನೀನು ಮನುಷ್ಯನ ನೀನು? ನೋಡಿ ಹೊಡ್ಬಿಟ್ಟ ಅಂತ.
ಹಲೋ ಅಪ್ಪ, ಇಲ್ಲಿ ತುಮಕೂರು ರೋಡಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಅಪ್ಪ. ವಾಟ್? ಆಕ್ಸಿಡೆಂಟಾ? ಹೌದಪ್ಪ. ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಅವ್ರ ಕೈಗೆ ಫೋನ್ ಕೊಡು. ತಗೊಳ್ಳಿ. ಅಪ್ಪ ಮಾತಾಡ್ತಿದ್ದಾರೆ. ಪ್ರಭು ಎಕ್ಸ್ಪೋರ್ಟ್ಸ್ ಓನರ್ ಮಾತಾಡ್ತಾ ಇದ್ದೀನಿ. ನನ್ನ ಮಗನೇ. ಬೆಳಗ್ಗೆನೆ ಕುಡ್ಕೋ ಬಂದು ಗಾಡಿ ಓಡಿಸಿ ನಡು ಬೀದಿಲಿ ಒಂದು ಹುಡುಗಿಗೆ ಆಕ್ಸಿಡೆಂಟ್ ಮಾಡಿ 100 ಜನ ಸೇರಿ ನಿಂತಿದ್ದೀವಿ ಇಲ್ಲಿ. ನೀವು ನೋಡ್ರೆ ಬಿಡಿ ಅಂತಿರಲ್ಲ ಸರ್. ಸರ್ ನಾನು ಹೇಳೋದನ್ನ ಕೇಳಿ. ಕೇಸ್ ಹಾಕ್ಲೇಬೇಕು ಸರ್, ಇದು ಡ್ರಂಕ್ ಅಂಡ್ ಡ್ರೈವ್. ನಾನು ಯಾರು ಅಂತ ಗೊತ್ತಲ್ವಾ ನಿಮ್ಗೆ? ಗೊತ್ತು ಸರ್. ಮತ್ತಿನ್ನೇನು, ಬಿಟ್ ಕಳ್ಸಿ. ಓಕೆ ಸರ್. ಇದು ಫಸ್ಟ್ ಅಂಡ್ ಲಾಸ್ಟ್ ಪಾರ್ಟಿ. ನಿಮ್ಮ ಮಗ ಹತ್ರ ಹೇಳಿ ಸರ್. ನಿಮ್ಮ ಮಗನ್ಗೆ ಸ್ವಲ್ಪ ಹುಷಾರಾಗಿರಕ್ಕೆ ಹೇಳಿ. ಹಾಗೆ ಆ ಹೆಂಗ್ಸನ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಕ್ಕೆ ಹೇಳಿ. ನೋಡ್ಕೋತೀನಿ. ಬಾಮ ಬಾ. ಹುಷಾರು ಕರ್ಕೊಂಡೋಗೋ. ಮೆತ್ತಿಗೆ ಬಾ, ನಿಧಾನಕ್ಕೆ ಬಾ. ಒಳಗೋಗು ನಿಧಾನಕ್ಕೆ. ಎಷ್ಟು ಸರಿ ಹೇಳಿದೀನಿ ಬೈಕ್ ಇರೋವಾಗ ಕಾರ್ ತಗೊಂಡು ಹೋಗ್ಬೇಡ ಅಂತ. ಅದು ಡ್ರಂಕ್ ಅಂಡ್ ಡ್ರೈವ್ ಬೇರೆ. ಮುನಿಯಮ್ಮ, ಈ ಬ್ಯಾಗ್ ತಗೊಂಡು ಹೋಗೋ. ನೀವು ಕೂತ್ಕೊಳ್ಳಿ. ಸಾರಿ ಮಾ. ಪರವಾಗಿಲ್ಲ ಮೇಡಮ್, ಕಾಲಲ್ಲಿ ಮಾತ್ರ ಪೆಟ್ಟಾಗಿದೆ. ಬೇರೆ ಏನು? ಬೆಂಗಳೂರಲ್ಲಿ ನಿಮ್ಮ ಮನೆ ಅಲ್ಲಮ್ಮ ಮೇಡಮ್? ಊರ್ನಲ್ಲಿ ಕೆಲ್ಸ ಏನೂ ಇಲ್ಲ ಅಂತ ಮನೆ ಕೆಲ್ಸ ಮಾಡಿ ಬದುಕೋಣ ಅಂತ ಇಲ್ಲಿ ಬಂದಿದ್ ಮೇಡಮ್. ಬಂದಿದ್ದ ಜಾಗದಲ್ಲಿ ಈ ರೀತಿ ಕಾಲ್ ಪೆಟ್ಟಾಯ್ತು ಮೇಡಮ್. ನಮ್ಮ ಮನೇಲಿ ಬಟ್ಟೆ ಒಗೆಯೋಕೆ, ಅಡುಗೆ ಮಾಡೋಕ್ಕೆ ಒಬ್ಬರೇ ಲೇಡಿ ಇರೋದು. ನೀವು ಅವ್ರ ಜೊತೆ ಶೇರ್ ಮಾಡ್ಕೊಂಡ್ರೆ ಅವ್ರಿಗೂ ಹೆಲ್ಪ್ಫುಲ್ ಆಗಿರುತ್ತೆ. ನಿಮ್ ಕಾಲ್ ಸರಿ ಹೋಗೋವರೆಗೂ ನಮ್ಮ ಗೆಸ್ಟ್ ಹೌಸ್ ಅಲ್ಲೇ ಉಳ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಇವಳು ಬೇರೆ ಏನಕ್ಕಿಲ್ಲಿ? ಹಲೋ ಹಾಯ್ ಡಾಕ್ಟರ್. ಹೌ ಆರ್ ಯು ಮೇಡಮ್? ಫೈನ್ ಡಾಕ್ಟರ್. ನಾನು ಫೋನಲ್ಲಿ ಹೇಳಿದ್ನಲ್ಲ, ಅದು ಇವರೇ. ಎಲ್ಲಮ್ಮ ಏಟಾಗಿದೆ? ಯಾಕಮ್ಮ ಸೈಲೆಂಟ್ ಆಗಿದ್ಯಾ? ಹೇಳಮ್ಮ. ಕಾಲ್ ಮಂಡಿಯಲ್ಲಿ ಡಾಕ್ಟರ್. ಇವ್ರನ್ನ ಸ್ವಲ್ಪ ರೂಮ್ ಕರ್ಕೊಂಡು ಹೋಗ್ತೀರಾ? ಮುನಿಯಮ್ಮ, ಒಳಗೆ ಕರ್ಕೊಂಡು ಹೋಗು. ಆಯ್ತು ಯಜಮಾನ್ರೆ. ಮೆತ್ತಗೆ ನೋಡ್ಕೊಂಡ್ ಬಾ. ನಡಿ, ಕುತ್ಕೋ. ಅಮ್ಮ, ಏಟಾಗಿರೋ ಕಾಲನ ಸ್ವಲ್ಪ ಮೇಲೆ ಕೆತ್ತಿಗಿ. ಕಾರಲ್ಲಿ ನನ್ನ ಬ್ಯಾಗ್ ಇದೆ, ಸ್ವಲ್ಪ ತಗೋ. ಆಯ್ತು ಡಾಕ್ಟರ್. ಹಾ, ಎಲ್ಲಮ್ಮ ನೋವ್ತಾ ಇದೆ? ಇಲ್ಲೇನಾ? ಸ್ವಲ್ಪ ಸೀರೆ ಮೇಲೆ ಕೆತ್ತಿ. ಇಲ್ಲಿ ನೋವ್ತಿದ್ಯಾ? ಇಲ್ಲ. ಇಲ್ಲಿ ಇಲ್ಲ. ಇಲ್ಲೇನಾ? ಸ್ವಲ್ಪ ಇರಮ್ಮ. ಹೌದು. ಸ್ವಲ್ಪ ಹಂಗೆ ಕಾಲ್ ಮರ್ಚು. ಹಂಗಲ್ಲಮ್ಮ, ಹಿಂಗೆ 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 ಹಿಂಗೆ. ಹಾ, ವೆರಿ ಗುಡ್. ಓಕೆ. ಸ್ವಲ್ಪ ಸೆರಗುನ ಇನ್ನು ಸ್ವಲ್ಪ. ಉಸಿರು ಹೇಳ್ಕೊಳ್ಳಿ. ಇನ್ನೂ ಸ್ವಲ್ಪ ಜಾಸ್ತಿ ಉಸಿರು ತಗೊಳ್ಳಿ. ಗಾಡ್ ಇಸ್ ಗ್ರೇಟ್. ಕಾರ್ ಆಕ್ಸಿಡೆಂಟಲ್ ಅಂತ ಏಟೇನಾಗಿಲ್ಲಮ್ಮ. ಮೊಣಕಾಲಲ್ಲಿ ಏನೋ ನೋವು ಅಂತ ಇದ್ದೀರಾ? ಎದ್ರುಕೋಬೇಡಿ. ಹಾ, ಇದನ್ನ ತಗೊಂಡೋಗಿ ಮತ್ತೆ ಕಾರಲ್ಲಿ ಇಕ್ಬಿಡಿ. ಆಯ್ತು ಡಾಕ್ಟ್ರೆ. ಈ ಆಯಿಲ್ಮೆಂಟ್ನ ಗಾಯ ಆಗಿರೋ ಕಡೆ ಫುಲ್ ಹಚ್ಕೊಳ್ಳಿ, ಆದ್ರೆ ಸೀರೆ ಟಚ್ ಆಗಬಾರ್ದು. ಓಕೆನಾ? 2 ಅವರ್ ಬಿಟ್ಟು ವಾಶ್ ಮಾಡಿಬಿಡಿ. ಓಕೆ? ಆಯ್ತು ಡಾಕ್ಟರ್.
ಡಾರ್ಲಿಂಗ್. ವಾಟ್ಯಾ? Come on. Hey. Why? ಬಿಟ್ರೆ ಆ ಕೆಲ್ಸದವಳನ್ನ ಇಲ್ಲೇ ಸೆಟ್ಲ್ ಮಾಡ್ಬಿಡ್ತೀರಾ ಅನ್ಸುತ್ತೆ. ಅವಳನ್ನ ಇಲ್ಲೇ ಉಳ್ಕೊಳಕ್ ಹೇಳ್ಬಿಟ್ರಿ. ಹೋಗಿ. ಹೌದು, ಯಾವಾಗ ನೋಡು ನೀನು ಇದೇ ರೀತಿ ನಡ್ಕೋತಿದ್ಯಾ? ಅವಳು ನೋಡೋದಕ್ಕೆ ಸೂಪರ್ ಆಗಿ ಗಟ್ಮುಟ್ಟಾಗಿ ಸಖತ್ತಾಗಿದ್ದಾಳೆ. ವಾಟ್ ಆರ್ ಯು ಸೇಯಿಂಗ್? ಹೇ, ಕೋಪ ಮಾಡ್ಕೋಬೇಡ. ಸ್ವಲ್ಪ ದಿನಗಳ ಹಿಂದೆ ಆ ಹೈವೇ ರೋಡಲ್ಲಿ ಒಂದು ಹುಡುಗಿ ಕುಡ್ದ ನಶೆಯಲ್ಲಿ ಒಂದು ಹುಡುಗನ ಮೇಲೆ ಕಾರ್ ಹಚ್ಚಿ ಅವನನ್ನು ಸಾಯಿಸಿದ್ದಾಳೆ. ಅದ್ರ ಜೊತೆಗೆ ಪೊಲೀಸು, ಕೇಸು, ಪ್ರೆಸ್ಸು ಅಂತ ಸಿಕ್ಕಾಪಟ್ಟೆ ಗಲಾಟೆ ಆಯ್ತು. ಆಮೇಲೆ ಅವರಪ್ಪ ಎಲ್ಲಿದ್ದಾರೆ, ಅವ್ರು ಏನ್ ಕೆಲಸ ಮಾಡ್ತಾರೆ, ಅದು ಇದು ಅಂತ ಪೇಪರಲ್ಲಿ ಏನೇನೋ ಬರೆದು ಅವ್ರ ಹೆಸರನ್ನ ತುಂಬಾ ಡ್ಯಾಮೇಜ್ ಮಾಡ್ಬಿಟ್ರು. ಅದೇ ತರ ನಮ್ ವಿಷಯದಲ್ಲೂ ಕೋರ್ಟು, ಕೇಸು ಅಂತ ಯಾವುದೇ ಸಮಸ್ಯೆ ಬರಬಾರ್ದು ಅಂತಾನೆ ಆ ಹೆಂಗಸನ್ ನಮ್ಮನೇಲೆ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದೆ. ಇದೆಲ್ಲ ನಮ್ಮ ಸೇಫ್ಟಿಗೋಸ್ಕರನೇ ಮಾಡಿದ್ದು. 3 ತಿಂಗಳಾಗ್ಲಿ ನಾನೇ ಅವಳನ್ನ ಕಳಿಸ್ಬಿಡ್ತೀನಿ. ಎಲ್ಲ ಡ್ರಾಮಾನೇ. ಈಗ್ಲಾದ್ರೂ ಓಕೆನಾ? ಇದಕ್ಕೋಸ್ಕರ ನಾನು ಉಸಿರಿಡ್ದು ಎಲ್ಲ ಹೇಳ್ಬೇಕಾಯ್ತು ನೋಡು. ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು ನನ್ನೇ ಮಾಡು ಅಂತ ಹೇಳಿ ಕೊಟ್ಟವು ಯಾರು ಇದೇನಾ ನಿನ್ನ ನೋಟ ಇದೇನಾ ಪ್ರೀತಿ ಆಟ ಅದೇನು ಅಂತ
ಏನಿದಲ್ಲ ಇಲ್ಲಕ್ಕ ಫೋನಲ್ಲಿ ಮಾತಾಡ್ತಿದ್ದೆ. ಕೆಲ್ಸದವಳು ಅಂದ್ರೆ ಚೀಪ ನಿಮ್ಗೆಲ್ಲ. ಬಟ್ಟೆ ಬದಲಾಯಿಸಿರೋದ್ರನ್ನ ಬಚ್ಚಿಟ್ಕೊಂಡ್ ನೋಡ್ತಿದ್ಯಾ? ಅಕ್ಕ, ಇಲ್ಲಕ್ಕ. ಕೇಳಿದ್ರೆ ಫೋನ್ ಮಾತಾಡ್ತಿದ್ದೀನಿ ಅಂತ್ಯಾ? ಇನ್ನೊಂದ್ಸಲ ಇಲ್ಲಿ ನೋಡ್ದೆ ಹೊರಡು. ಏಯ್, ಏನೇ ಮಾಡ್ತಿದ್ಯಾ? ನೀನೇನ್ ಮಹಾರಾಣಿನಾ? ಬಾತ್ರೂಮ್ ಅಲ್ಲಿ ಸ್ನಾನ ಮಾಡಿ ಬೆಡ್ರೂಮ್ ಅಲ್ಲೇ ಡಸ್ಟ್ ಏನ್ ಮಾಡ್ಬೇಕಾ? ಅದನ್ನು ಕಿಟಕಿನೆಲ್ಲ ತೆಗ್ದಿಟ್ಕೊಂಡು. ಛೀ, ಹೋಗು. ಪರವಾಗಿಲ್ವಾ? ಹಾ, ಪರವಾಗಿಲ್ಲಮ್ಮ. ನಿನ್ ಹೆಸರೇನು? ಹಾ, ಕೆಂಚಿ. ಊರಲ್ಲಿ ಎಲ್ಲಾರು ನನ್ನ ಹಾಲವಳು ಅಂತ ಕರೆಯೋರು. ಹಾಲ್ಕಾರಿ? ಹೌದಮ್ಮ. ವಾವ್, ಬ್ಯೂಟಿಫುಲ್. ಕೆಲ್ಸದವಳು ಇವತ್ತು ಹೂವೆಲ್ಲ ಇಟ್ಟು ಅದ್ಭುತವಾಗಿ ಮಾಡಿದಾಳೆ. ಇಲ್ಲಮ್ಮ, ನಾನೇ ಮಾಡಿದ್ದು. ಹಾ, ನೈಸ್ ನೈಸ್. ಥ್ಯಾಂಕ್ ಯು ಮ್ಯಾಮ್. ಏನ್ ಓದಿದ್ಯಾ? BA ಕನ್ನಡ. ಹಾ, ಶಾಪಿಂಗ್ ಹೋಗಿ ಇಷ್ಟೊಂದು ಲೇಟ್ ಆಗ ಬರೋದು? ಯಾವಾಗ ಪಾರ್ಟಿಗೆ ಹೋಗೋದು ನಾವು? ಸೋ ಸಾರಿ. I'll be ready in 5 minutes. Please, please. Just 5 minutes. ಸರಿ, ಓಕೆ. We have no time. ಆ ಡ್ರೆಸ್ ಎಲ್ಲ ರೂಮಲ್ಲಿ ಇಟ್ಬಿಡು. ಒಂದ್ ಕಾಫಿ ತಗೊಂಬಾ. ಓಕೆ ಮೇಡಮ್. ಮೇಡಮ್, ಕಾಫಿ? ನೋ 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 ನೋ, ಕಾಫಿ ಎಲ್ಲ ಕುಡಿಯಕ್ ಟೈಮ್ ಇಲ್ಲ. ಮೇಡಮ್, ಈ ಸ್ಯಾರಿನಲ್ಲಿ ತುಂಬಾ ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು. ಈ ಸ್ಯಾರಿಗೆ ಮ್ಯಾಚಿಂಗ್ ಆಗಿದ್ರಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಡ್ಲಾ? ಓಕೆ. ಇಲ್ಲ 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 ಇಲ್ಲ, ಈ ಸ್ಯಾರಿಗೆ ಇದೇ ಮ್ಯಾಚಿಂಗ್ ಆಗಿರೋದು. ಓಕೆ. ಇಸ್ ಇಟ್ ಗುಡ್? ಚೆನ್ನಾಗಿದೆ. ಇದಾ? ಅದೇ ಮೇಡಮ್. ಥ್ಯಾಂಕ್ ಯು. ಈ ಸ್ಯಾರಿ ಎಲ್ಲಿ ತಗೊಂಡ್ರಿ ಮ್ಯಾಮ್? ಮುಂಬೈ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯ್ತು ಮ್ಯಾಮ್. ಈ ಸ್ಯಾರಿಗೆ ಈ ಒಡವೆನೇ ಚೆನ್ನಾಗಿರೋದು. ಚೆನ್ನಾಗಿದ್ಯಾ? ತುಂಬಾನೇ ಚೆನ್ನಾಗಿದೆ. ಮೇಡಮ್, ಕಾಫಿ? ಸರ್, ಮೇಡಮ್ ರೆಡಿ ಆಗ್ಬಿಟ್ರು, ಬರ್ತಿದ್ದಾರೆ.
ಆಫ್ ದ ಕ್ರೆಡಿಟ್ ಗೋಸ್ ಟು ಹಾಲ್ಕಾರಿ. ಗ್ರೇಟ್ ಜಾಬ್. ಥ್ಯಾಂಕ್ ಯು ಸರ್. ಲೆಟ್ಸ್ ಗೋ. ಯಾ ಶ್ಯೂರ್. ಮುನಿಯಮ್ಮ, ಯಜಮಾನ್ರೆ, ಲಂಚ್ ನಾವು ಪಾರ್ಟಿಲೇ ಮುಗಿಸ್ಕೋತೀವಿ. ನೀನ್ ಫಿಶ್ ತಗೊಂಡು ಏನಾದ್ರು ಸ್ಪೆಷಲ್ ಮಾಡಿರು, ಓಕೆನಾ? ಸರಿಮಾ, ನಾವು ಹೋಗಿ ಬರ್ತೀವಿ. ಆಯ್ತು ಯಜಮಾನ್ರೆ. ಯಜಮಾನ್ರು ಮೀನ್ ಸಾರು ಇಡಕ್ಕೆ ಹೇಳಿದ್ದಾರೆ. ನಾನು ಹೋಗಿ ಮೀನ್ ತಗೊಂಬರ್ತೀನಿ. ಮಸಾಲ ರುಬ್ಬಿಡು, ಅದನ್ನು ಒರುಳ್ ಕಲ್ಲಲ್ಲಿ ರುಬ್ಬೇಕು. ಯಜಮಾನ್ರಿಗೆ ಹಂಗ್ ಮಾಡಿದ್ರೇನೆ ಇಷ್ಟ. ಅರ್ಥ ಆಯ್ತಾ? ಏನೋ ಮಚ್ಚ, ಎಲ್ಲಿದ್ಯಾ? ಅಯ್ಯೋ, ಆಯ್ತು, ಬಾಯ್ ಕಣ. ಏನಮ್ಮ ಆಯ್ತು? ಕೇಳ್ತಿದ್ದೀನಲ್ಲ, ಏನಾಯ್ತು? ಅದು ಕಣ್ಣಲ್ಲಿ ಖಾರ ಬಿಟ್ಬಿಡ್ತು. ನಾನು ನೋಡ್ತೀನಿ, ಕಣ್ ತೋರಿಸಿ. ಸ್ವಲ್ಪ ಇರಿ, ಸ್ವಲ್ಪ ಇರಿ. ಕಣ್ ತೆಗಿರಿ. ಬಾಬಾ, ನೀರಿಲ್ಲೇ ಇದೆ. ಬಾಬಾ, ಮೆಲ್ಲಿಗೆ ನೋಡ್ಕೊಂಡು, ಮೆಲ್ಲಿಗೆ.
ಏನು ಕಣ್ಣುಜ್ತಾ ಇದೆಯಾ? ಬಟ್ಟೆ ಎಲ್ಲ ತೇವಾಗಿದೆ. ಮಸಾಲ ಕಣ್ಣೊಳಗ್ ಬಿದ್ದೋಯ್ತು, ಅದಕ್ಕೆ. ತಗೋ. ಸಂಡೇ ಅನ್ನೋದ್ರಿಂದ ನಾನು ಬೇಗ ಹೊಟ್ಬಿಡ್ತೀನಿ. ಪಾರ್ಟಿ ಮುಗಿಸ್ಕೊಂಡು ಯಜಮಾನ್ರು ಲೇಟಾಗಿ ಬರ್ತಾರೆ. ಪಕ್ಕ ಇದ್ದು ಊಟ ಬಡ್ಸು. ನಿದ್ದೆ ಮಾಡ್ಬಿಡ್ಬೇಡ, ಅರ್ಥ ಆಯ್ತಾ? ಮುಖ ನೋಡು, ಚೈನಾ ಗೊಂಬೆಗೆ ಫ್ರಾಕ್ ಹಾಕ್ದಂಗೆ. ಯಾರು ಇವಳು? ನಾನೇನಾದರೂ ನಶೆಯಲ್ಲಿ ವೀಕೆಂಡಲ್ಲಿ ಪ್ರೋಗ್ರಾಮ್ ಏನಾರ ಕೊಟ್ಬಿಟ್ನ ಇವಳಿಗೆ? ನೋಡಿದ್ರೆ ಸಾಕಾತ ಅವಳೆ. ನೋಡಿದ್ರೆ ಕೆಲ್ಸದೋಳ್ ಥರ ಕಾಣಿಸ್ತಾಳಲ್ಲ. ಅಯ್ಯೋ, ಎಷ್ಟು ಚೆನ್ನಾಗಿ ನಾಲ್ಗೆನ ಅಲ್ಲಾಡಿಸ್ತಾ ಇದೆಯಲ್ಲೇ. ಇದು ಸ್ವಲ್ಪನೇ ಹಂಗಂತೀಯ? ಹೇಳಕ್ಕಾಗ್ದಿರೋಷ್ಟು ಸಮಾಚಾರ ಇದೆ. ಹಂಗಂತೀಯ? ಹಾಗೇನೆ. ಅಯ್ಯಯ್ಯೋ, ಬಾ ಪೂಜೆನ ಪ್ರಾರಂಭಿಸೋಣ. ನೆನ್ನೆ ಹೊಡೆದಿದ್ದೆಲ್ಲ ಇಳದೇ ಹೋಯ್ತಲ್ಲೇ. ECR ರೋಡಲ್ಲಿ ಸೆಕ್ಯೂರಿಟಿ ಇಲ್ಲ, ಇದಕ್ಕೋಸ್ಕರನೇ ಮನೆ ಇಟ್ಕೊಂಡಿದ್ದೀರಾ? ಸರಿ, ಇದು ಮೊದಲು ಎಲ್ಲಾದ್ರೂ ಇಲ್ಲಿಗೆ ಬಂದು ಹೋಗಿದೀಯಾ? ಯಾಕೆ ಡೌಟಾ? ಇರಲ್ವ ಮತ್ತೆ, ನಾನು ಒಂದ ಎರಡ ಜ್ಞಾಪ ಇಟ್ಕೊಳಕ್ಕೆ. ಕೆನ್ನೆಗೆ ತಾನೇ ಗಿಂದೆ ಅಷ್ಟು ನಾಚ್ಕೋತಿದ್ಯಾ? ನೋವುತ್ತಿದೆ. ಅಯ್ಯೋ, ಆಡಿಯೋ ಕೇಳ್ತಿದ್ದಂಗೆ ಆಫ್ ಹೊಡ್ದಂಗೆ ಇದೆಯಲ್ಲಪ್ಪ. ಕೂತ್ಕೋ ಕೂತ್ಕೋ. ಬೆಳಗಾಗೋ ಮುಂಚೆನೆ ಬಂದ್ಬಿಟ್ಟೆ. ನೆನ್ನೆ ಎಲ್ಲಿದ್ದೆ? ಅಯ್ಯ, ನಾನ್ ನೆನ್ನೆ ಎಲ್ಲಿದ್ದೆ, ಮೊನ್ನೆ ಎಲ್ಲಿದ್ದೆ ಅದೆಲ್ಲ ನಿಂಗ್ ಬೇಡ. ಇವಾಗ ನಾನ್ ಯಾಕೆ ಬಂದಿದ್ದೀನಿ ಆ ಕೆಲ್ಸ ನೋಡು, ಸರಿನಾ? ಏನ್ ಮರ್ಯಾದೆ ಇಲ್ದೆ ಮಾತಾಡ್ತಿದ್ದಾಳೆ. ಸರಿ ಇಲ್ಲಪ್ಪ ಇವಳು. ನಮ್ ಜಾಗಕ್ಕೆ ಬಂದು ನಮ್ಗೆ ಕಾಟ ಕೊಡ್ತಾಳಲ್ಲಪ್ಪ ಇವಳು. ಇವಳನ್ನ ಸುಧಾರ್ಸಕ್ಕೆ ಒಂದು ಹಾಫ್ ಹೊಡಿಬೇಕು ಅನ್ಸುತ್ತೆ. ಇದನ್ನೇ ಕುಡ್ಕೊಂಡಿದ್ರೆ ಮತ್ತೇನ್ ಮಾಡ್ತೀಯಾ? ಏನ್ ಇಷ್ಟು ಸ್ಪೀಡ್ ಆಗಿದ್ದಾಳೆ? ನೋಡಿದ್ರೆ ಇವಳು ಮಲಯಾಳಿ ತರ ಇದ್ದಾಳೆ. ಇವಳು ಸ್ಪೀಡ್ ನೋಡಿದ್ರೆ ಆಂಧ್ರ ಹುಡುಗಿ ತರ ಕಾಣಿಸ್ತಾಳಲ್ಲ. ಹೆಂಗ್ ಇವಳನ್ನ ಸಂಭಾಳಿಸೋದು? ಏನಯ್ಯ ಗೊಣಗ್ತಿದ್ಯಾ? ಏನೂ ಇಲ್ಲ, ನಿನ್ನೆ ರಾತ್ರಿ ಹೊಸ ಬ್ರ್ಯಾಂಡು, ಅದಕ್ಕೆ ಮೈಕೆಲ್ಲ ನೋಯ್ತಾ ಇದೆ. ಆ ಕಷ್ಟ ನಿನಗ್ ಬೇಡ, ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ಹಾಗಂತೀಯ? ಹಾಗಂದ್ರೆ ಇವತ್ತು ರಾತ್ರಿ ಎಲ್ಲ ಶಿವರಾತ್ರಿ ಇದೆ. ಇದೇನಕ್ಕೆ? ಇದು ಇಂಗ್ಲಿಷ್ ಫಿಲಂ ಸ್ಟೈಲ್. ಹಂಗಂತೀಯ? ಹಾಗೇನೆ. ನಾನು ಹೆದರ್ಕೊಂಡ್ಬಿಟ್ಟಿದ್ದೆ. ಏನೇನೋ ಮಾಡ್ತಾಳಲ್ಲಪ್ಪ ಇವಳು. ಇವಳು ಏನೋ ಒಂದ್ ಗತಿ ಕಾಣಿಸ್ತಾಳೆ. ಏನ್ ಕಾಣಿಸುತ್ತೆ ಇವತ್ತು? ಅನ್ಭವಿಸು ರಾಜ, ಅನ್ಭವಿಸು. ಅಯ್ಯೋ, ಹೆಂಗವಳು ಇವಳು. ಇಂಚಿಂಚಾಗೆಲ್ಲ ಅಳತೆ ಮಾಡ್ತಾಳಲ್ಲಪ್ಪ ನನ್ನ ದೇಹನ. ನೀನು ಹೋಗ್ಬೇಕಾದ್ರೆ ಜಾಗಕ್ಕೆ ಬಂದಿದ್ಯಾ? ಹೋಗು. ಏನಿದು ಏನಿದು? ಯಾಕೆ ಚಾಕು ತಗೋತಿದ್ಯಾ? ಅಕ್ಕನು ಗೊತ್ತಾಗ್ಲಿಲ್ವಾ? ನೀವ್ ಅನ್ಯಾಯವಾಗಿ ಕೊಲೆ ಮಾಡಿದ್ರಲ್ಲ ಶೈಲು, ಅವರ ಕೆಂಚಿ ಅಕ್ಕ ಹೇಗಿದ್ಯಮ್ಮ? ನಾವ್ ಅನ್ಕೊಂಡಂಗೆ ಎಲ್ಲಾನು ಚೆನ್ನಾಗೇ ಹೋಗ್ತಿದೆ. ಆ ಹುಡ್ಗ ಈಗ ನನ್ ಬಲೆಗ್ ಬಿದ್ಬಿಟ್ಟ. ನಮ್ ಶೈಲುನ
ನಡು ರೋಡಲ್ಲಿ ಬಿಟ್ಟು ಸಾಯಿಸ್ದವ್ರಲ್ಲಿ ಒಬ್ಬರನ್ನ ಮುಗಿಸ್ಬಿಟ್ಟೆ. ಅಲ್ಲೇನ್ ನಡೀತಿದೆ? ಪ್ರಾಬ್ಲಮೇ ಈ ಮನೇಲಿರೋ ಹಳೆ ಕೆಲ್ಸದವಳು ನಾವ್ ಮಾಡಿರೋ ಈ ಪ್ಲಾನ್ಗೆ ತುಂಬಾ ಅಡ್ಡ ಬರ್ತಿದ್ದಾಳೆ. ನಮ್ ತಂಗಿನ ಸಾಯಿಸ್ದವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಿಕ್ಕೆ ಯಾರೇ ಅಡ್ಡ ಬಂದ್ರೂನು ಅವ್ರನ್ನ ಸುಮ್ನೆ ಬಿಡ್ಬಾರ್ದು. ಏನ್ ಮಾಡೋದು? ನಾನ್ ಬರ್ಲಾ? ಅವಳು ನಮ್ ತರಾನೇ ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ ಪ್ಲಾನ್ನ ಮುಗಿಸೋವರೆಗೂ ಅವಳ ಕೆಲ್ಸಕ್ಕೆ ಬರ್ದೇ ಇದ್ರೆ ಸಾಕು. ಸರಿ ಸರಿ, ಅಡ್ರೆಸ್ ಹೇಳು, ನಾಳೆ ನಾನು ಅಲ್ಲಿಗೆ ಬರ್ತೀನಿ. ಎಲ್ಚನಹಳ್ಳಿಯಲ್ಲಿ 3rd ಕ್ರಾಸು 4th ಸ್ಟ್ರೀಟ್. ಬಂದಾದ್ಮೇಲೆ ನನಗೊಂದು ಕಾಲ್ ಮಾಡು, ಓಕೆ? ನೀನ್ ಮಾಡೋದೆಲ್ಲ ಹೀಗೆ. ನಿನ್ ತರನೇ ನಾನು ಅನ್ಕೊಂಡ್ರೆ 3 ಜನಕ್ಕೂ ಒಂದೇ ಹೊತ್ತು ಊಟದಲ್ಲಿ ವಿಷ ಹಾಕಿ ಅವ್ರನ್ನ ಸಾಯಿಸ್ಬಿಡ್ಬೋದು. ಆದ್ರೆ ಅದೆಲ್ಲ ಮ್ಯಾಟರ್. ನಾವ್ ಅಕ್ಕ ತಂಗಿದಿರ್ 3 ಜನ ಹೆಂಗೆ ಬೇರೆ ಆಗಿ ಒದ್ಲಾಡಿದ್ವೋ ಅದೇ ರೀತಿ ಅವರು ಒದ್ಲಾಡ್ಬೇಕು. ಯಾವ ಚೆಕ್ಕನ್ನ ಕೊಟ್ಟು ನಮ್ ತಂಗಿನ ಏಮಾರ್ಸಿದ್ನೋ ಅವಳ ಆ ಗುರಿ ಹಸು ಇನ್ಶೂರೆನ್ಸ್ ಯೋಜನಾನ ನೆರವೇರ್ಸೋಕೆ ಅವ್ರ ಹತ್ರ ಆ ಚೆಕ್ನ ತಗೊಂಡ್ಮೇಲೆನೆ ನಾವ್ ಅವ್ರನ್ನ ಸಾಯಿಸ್ಬೇಕು. ಸರಿ, ನಾನು ಇಡ್ತೀನಿ. ನೋಡ್ಕೊ. ಏನಿಲ್ಲ, ನಿಧಾನ. ಏನಾಗಿಲ್ಲ. ಬಂದಾಯ್ತು. ಹಾ ಮುನಿಯಮ್ಮ, ಯಾರಿದ್ದೀರ ಅಲ್ಲಿ? ಇದು ನಮ್ಮನೇನಾ? ಅಮ್ಮಗೇನಾಯ್ತು? ಏನಿಲ್ಲ, ತಲೆ ನೋತದೆ. ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ. ಕರ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸು. ಆಯ್ತು. ತಲೆ ಸುತ್ತದೆ. Thank you. Oh. Whew. ಏನಮ್ಮ ಅಷ್ಟ್ರಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದಿದ್ಯಾ? ಕಾಲ್ ನೋವು ಸರಿ ಹೋಯ್ತು ಸರ್. ಇನ್ಮೇಲೆ ಆ ಫ್ರಾಕ್ ಅಪಾಯಿಂಟ್ಮೆಂಟು ಬೇಕಾಗಿಲ್ಲ. ಇನ್ಮೇಲೆ ಸ್ಯಾರಿಯಲ್ಲೇ ಇರ್ತೀನಿ. ಇಲ್ಲಿ ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲ ತುಂಬಾ ಜನ ಬರ್ತಾರೆ. ನೀನ್ ಮಾಡರ್ನ್ ಕಾಸ್ಟ್ಯೂಮ್ನಲ್ಲಿರೋ ತಪ್ಪೇನಲ್ಲ. ಆಯ್ತು ಸರ್. ನೀನ್ ಡಿಗ್ರಿ ಓದಿದ್ಯಂತೆ, ನನ್ನ ವೈಫ್ ಹೇಳಿದ್ಲು. ಹಾ ಹೌದು ಸರ್. ವೆರಿ ಗುಡ್. ವಾವ್, ಡೆಲಿಷಿಯಸ್. ತುಂಬಾ ಚೆನ್ನಾಗಿದೆ. ಯಾರು ಕುಕ್ ಮಾಡಿದ್ದು ಈ ಮೀನ್ ಸಾರು? ನಾನೇ ಸರ್. ಡೆಲಿಷಿಯಸ್. ಥ್ಯಾಂಕ್ ಯು. ಪ್ರಭು ಊಟ ಮಾಡಿದ್ನಾ? ಊಟ ಮಾಡಿದ್ರು ಸರ್. ಫ್ರೆಂಡನ್ನ ನೋಡಕ್ ಹೋಗಿದ್ದಾರೆ. ಇಷ್ಟೊತ್ತಲ್ಲ. ಹಲೋ, ನಾನ್ ನಿಮ್ಮ ಅಕ್ಕ ಕಣೆ. ಅಕ್ಕ ಎಲ್ಲಿದ್ದೀರಾ? ನೀನ್ ಹೇಳಿದ ಜಾಗದಲ್ಲೇ ಇದ್ದೀನಿ. 8 8 ಕಾಲಷ್ಟರಲ್ಲಿ ಕುಳ್ಳಕ್ಕೆ ಸ್ವಲ್ಪ ದಪ್ಪಕ್ಕೆ ಕೈಯಲ್ಲಿ ಬ್ಯಾಗ್ ತಗೊಂಡು ಬರ್ತಾಳೆ. ಹೌದಾ? ಅವಳೇ. ನೋಡ್ದೆ ಬರ್ತಿದ್ದಾಳೆ. ಓಕೆ ಕಾ. ಸರಿ, ಇಡ್ತೀನಿ. ಏಯ್, ನಿಂತ್ಕೋ.
ಎಲ್ಲೋಗ್ತಿದ್ಯಾ? ನೀನ್ ಯಾರು? ಯಾರ? ಚೈನ್ ಬಿಡೆ. ಬಿಡೆ ನನ್ ಚೈನ್ನ. ಬಿಡೆ. ಅಮ್ಮ ಅಮ್ಮ, ಅಯ್ಯೋ ಇರೇ, ಯಾರಾದ್ರೂ ಬನ್ನಿ, ಯಾರಾದ್ರೂ ಕಾಪಾಡಿ. ಅಮ್ಮ, ನನ್ ಚೈನು, ಯಾರಾದ್ರೂ ಬನ್ನಿ ಅಮ್ಮ. ಅಬ್ಬ, ಮೋನಿ, ಮೋನಿ, ಮೋನಿ. ಎದ್ದೇಳು ಮೋನಿ. ನಿಧಾನ, ಆರಾಮಾಗಿ ವರ್ಕೋ. ಹಾ, ಆರ್ ಯು ಓಕೆ? ಆರ್ ಯು ಓಕೆ ಮೋನಿ? ವಾಟ್ ಇಸ್ ದ ಟೈಮ್? 10 o'clock. ನಿನ್ನೆ ಪಾರ್ಟಿಲಿ ಜೆಂಟ್ಸ್ ಎಲ್ಲ ನಾವು ಡ್ರಿಂಕ್ಸ್ ಮಾಡಿದ್ವಿ. ಆ ಹೊತ್ತಲ್ಲಿ ನೀನೇನಾದ್ರೂ ತಗೊಂಡ್ಯಾ? ವಾಟ್ ಆರ್ ಯು ಸೇಯಿಂಗ್? ಇಲ್ಲ, ಜ್ಯೂಸಲ್ಲಿ ನಿನ್ಗೆ ಯಾರಾದ್ರೂ ಆಲ್ಕೋಹಾಲ್ ಮಿಕ್ಸ್ ಮಾಡಿ ಕೊಟ್ಟಿರ್ಬೋದಾ? ಚಾನ್ಸೇ ಇಲ್ಲ. ಮತ್ತೆ ಹೇಗೆ ನಿಂಗೆ ಮತ್ ಬಂತು? ಇಷ್ಟೇ ಹೇಳ್ತಾ ಇದ್ದೀನಿ, ನನ್ನ ನೀವು ನಮ್ಮಲ್ವಾ? ಹಲೋ, ಯಾರು? ಹಾ, ನಾನೇ. ಹಾ, ಹೇಳಿ. ಆಕ್ಸಿಡೆಂಟಾ? ಯಾರಿಗೆ? ಮುನಿಯಮ್ಮಂಗ? ಯಾವ ಹಾಸ್ಪಿಟ್ಲು? ಓ, ಸರಿ ಸರಿ, ನೋಡ್ಕೊಳ್ಳಿ, ನಾನು ಬಂದೆ. ಏನಾಯ್ತು? ನಮ್ಮ ಮನೇಲಿ ಕೆಲಸ ಮಾಡೋ ಮುನಿಯಮ್ಮಂಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ನೋಡೋದಕ್ಕೆ ನೀನು ಬರ್ತೀಯಾ?